आता माझ्यासोबतच आहे ना दीदीला आहे ना तो त्याला ना सुनील दादा भेटलेला एवढंच. सबसे एक बार पहले माफी मांगना चाहती हूँ बिकॉज अगर मुझसे कोई भी प्रोनाउंसिएशन में गलती हुई, कुछ भी गलती हुई, तो उसकी सबसे पहले माफी मांग लेती हूँ बिकॉज हमारे इस अखंड भारत में जितनी भाषाएं हैं उतनी मुझे नहीं आ सकती, तो मुझे जितनी भाषा आती है मैं उसमें बोलने की कोशिश करूंगी, लेकिन हमारे साथ हमें साथ देने के लिए दो अच्छे स्ट्रॉन्ग पिलर्स भी हमारे साथ है, तो डोंट वरी, जिनको भाषा समझ में नहीं आएगी वो उनको ट्रांसलेट करके बता देंगे। तो जहां तक मैं कोशिश करूंगी कि इंग्लिश में बोलूं ताकि जितने भी वर्ड्स इंपॉर्टेंट वर्ड्स हैं वो आप सबको समझ में आए। यस प्लीज। सुधीर जी डिमांड में है कन्नड़ा। ಸಾರಿ, ಎಲ್ರಿಗೂ ನಮಸ್ಕಾರ. ನಾನು ರೆಡಿಯಾಗಿ ಇದ್ದೇನೆ ಈ ತರ ಪ್ರಶ್ನೆ ಬರುತ್ತೆ ಅಂತ. ನಿಮ್ಮನ್ನೆಲ್ರಿಗೂ ಖುಷಿ ಮಾಡ್ಲಿಕ್ಕಂತಲೇನೆ ಏನೋ ಒಂದು ಪ್ಲಾನ್ ಕೂಡ ಮಾಡಿದ್ದೇವೆ. ಆದ್ರೆ ನಾವು ಒಪ್ಕೊಳ್ಬೇಕು, ಮತ್ತೆ ನೀವು ನಮ್ಮನ್ನು ಕ್ಷಮಿಸ್ಬೇಕು, ನಮ್ ಜೊತೆ ನೀವು ಇರ್ಬೇಕು. ಬಿಕಾಸ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಕನ್ನಡ ಸಿನಿಮಾನ ದೇಶದಾದ್ಯಂತ ತಗೊಂಡು ಹೋಗುವಂತಹ ಪ್ರಪಂಚ ಅದೇ ಅದಕ್ಕೋಸ್ಕರ ನಾವು ಎಲ್ಲದಕ್ಕೂ ತಯಾರಾಗಿ ಬಂದಿದ್ದೇವೆ. ನಿಮ್ಮ ಖುಷಿ ಮತ್ತೆ ನಿಮ್ಮ ಆಕಾಂಕ್ಷೆ, ನಿಮ್ಮ ಅಭಿಲಾಷೆ ಎಲ್ಲವನ್ನು ನಾವು ಖಂಡಿತವಾಗಿ ಸ್ಯಾಟಿಸ್ಫೈ ಮಾಡ್ತೇವೆ, ಎಲ್ರಿಗೂ ಸಮಾಧಾನ ಮಾಡ್ತೇವೆ, ಖುಷಿ ಕೂಡ ಮಾಡ್ತೇವೆ. ಓಕೆ, ವಿಲ್ ಗೋ ಫಾರ್ ಪ್ರೇಯರ್ ಸಾಂಗ್. यस, जस्ट अ मोमेंट सर. सो सबसे पहले बता दूं कि आज बहुत अच्छा दिन है. आज 11th डे है ऑफ 11th मंथ. So it's like 11 today and it's almost 11 o'clock. It's a very auspicious time. So let's start with the prayer. जैसे हमारे इसमें कहते हैं कि जय घोष किया जाए गणेश जी का, गणपति बप्पा मोरया से शुरुआत करते हैं और सबसे पहले प्रेयर. ಈಗ ಯಕ್ಷಗಾನದ ರೀತಿಯ ಒಂದು ಪ್ರಾರ್ಥನೆ ಮುಖಾಂತರ ನಮ್ಮ ಕಲೆ, ನಮ್ಮ ಜನಪದ ಕಲೆ, ಯಕ್ಷಗಾನದ ಒಂದು ತುಣುಕಿನ ಪ್ರಾರ್ಥನೆಯ ಮುಖಾಂತರ. ಥ್ಯಾಂಕ್ ಯು.
So I've learned a lot about Koragaja Deva from Sudhir sir. Sudhir Anna? Okay, so let's talk about the film. So, what is it about this film that you want to say that how it started, when it started, and why it started? ಟು ಬಿಗಿನ್ ವಿತ್ ದಟ್ ಅದನ್ನು ಹೇಳಲಿಕ್ಕೆ ನಾನು ವೇದಿಕೆಗೆ ಬಹುಶಃ ನನ್ಕಿಂತಲೂ ಅದು ಶ್ರೀ ಜಯ ಜಯ ದೀಕ್ಷಿತ್ ಸರ್ ಮತ್ತೆ ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಅವರು ಅದಕ್ಕೆ ಕರೆಕ್ಟ್ ಆದ ಸರಿಯಾದಂತಹ ಗೌರವಾನ್ವಿತ ವ್ಯಕ್ತಿಗಳು ಅಂತ ಅನ್ಕೊಳ್ತೇನೆ. ಸೊ ಲೆಟ್ ಅಸ್ ವೆಲ್ಕಮ್ Jai Jagdish sir and Madam Vijayalakshmi too on the dais. Please, On the dais, I request please. my friends to please welcome them with your round of applause. Thank you. जय जगदीश जी और विजय लक्ष्मी जी का स्वागत है. We have our legendary actor and producer for cinemas in India. So, round of applause, please. इसमें कंजूसी नहीं, थोड़ा जोर से. Yes, now that's the spirit. That's the spirit. Yes, please. 650 for first correction. 650 films. Thank you, ma'am. And ma'am, Ms. Vijayalakshmi ji, film industry, television industry, she is amazing. Sir, what do you have to say about this film, sir? ಎಲ್ರಿಗೂ ನಮಸ್ತೆ. ಕೊರಗಜ್ಜ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಕೊರಗಜ್ಜ ಬಗ್ಗೆ ನನಗೂ ಕೆಲವೇ ದಿವಸಗಳಿಂದ ವಿಷಯ ತಿಳ್ಕೊಂಡಿದ್ದೀನಿ. ನಾನು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟೆ, ಬಟ್ ಯಾಕೋ ಕೈಗೂಡ್ಲಿಲ್ಲ. ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು, ಕೆಲವರು ಮಾಡಿ ಅಂತ ಹೇಳಿದ್ರು. ಯಾಕೋ ಧೈರ್ಯ ಬರಲಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ. ಯಾಕಂದ್ರೆ ದೇವ್ರ ಸಿನಿಮಾ ಮಾಡೋದು ಅಷ್ಟು ತಮಾಷೆ ಅಲ್ಲ. ದೇವರು ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ಬೇಕಾದ್ರೂ ಮಾಡ್ಬೋದು, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದೇ ರೀತಿ ನಾನು ಸ್ವಲ್ಪ ಭಯ ಬಿದ್ದು ಕೊರಗಜ್ಜನ ಕೈಗೆ ತಗೊಳಕ್ ಹೋಗ್ಲಿಲ್ಲ. ಏನೇ ಮುಂದೆ ಯಾವತ್ತಾದ್ರೂ ಈಗ ಮಾಡಿರೋರು ದುಡ್ಡು ಮಾಡ್ಲಿ, ಅದ್ರ ಬಗ್ಗೆ ಒಳ್ಳೆ ಹೆಸರು ಬರ್ಲಿ, ಅವ್ರಿಗೆ ಚೆನ್ನಾಗಾಗ್ಲಿ ಅಂತ ನಾನು ಅವ್ರನ್ನ ದೇವ್ರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ಹಿಂದೆ ಹೇಳಿದ ಹಾಗೆ 2019-20 ಈ 2 ವರ್ಷ ನಾವು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು. ಜಗದೀಶ್ ಕದೇನೋ ಗೊತ್ತಿಲ್ಲ, ಒಂದು 2014ರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ ಬಂದು ಹೇಳಿದಾಗ ಇಲ್ಲ ಇದು ಮಾಡೋಣ ಅಂತ ಹೊರಟು ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡಕ್ ಹೊರಟ್ವಿ. ಬಟ್ ಆದ್ರೆ ಅದೇನೋ ಗೊತ್ತಿಲ್ಲ, ಅದು ಮುಂದುವರಿಲೇ ಇಲ್ಲ. ಸೊ ಹಾಗಾಗಿ ನಾವು
ಪ್ರಶ್ನೆ ಕೇಳಿದಾಗ ನಮ್ಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ತಪ್ಪು ಕಾಣಿಕೆ ಕೂಡ ಹಾಕಿ ವಾಪಸ್ ಹೋದ್ವಿ. ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು 15-20 ವರ್ಷದಿಂದ ಗೊತ್ತಿತ್ತು. ಸೊ ಅವ್ರು ಮಾಡಕ್ ಶುರು ಮಾಡಿದಾಗ ನಾನು ಇಲ್ಲ ಇದು ತುಂಬಾ ಒಳ್ಳೆ ಸಬ್ಜೆಕ್ಟು, ಹುಷಾರಾಗಿ ಮಾಡಿ. ಇಲ್ಲ ಆವಾಗ ಇನ್ನು ಕಾಂತಾರ ರಿಲೀಸು ಆಗಿರ್ಲಿಲ್ಲ, ಮೊದಲನೇ ಕಾಂತಾರನೇ ಬಂದಿರಲಿಲ್ಲ. ಸೊ ನೀವು ಹುಷಾರಾಗಿ ಮಾಡಿ ದೈವಗದ್ದು ಅಜ್ಜನ ಕತೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಅದು ಅವ್ರಿಗೆ ಆಗಿದೆ, ಒಳ್ಳೇದಾಗುತ್ತೆ ಅನ್ನೋ ಎಲ್ಲಾ ನಿದರ್ಶನಗಳು ನಮಗೆ ಲಾಸ್ಟ್ ಬೆಂಗಳೂರಲ್ಲಿ ನಡೆದ ಪ್ರೆಸ್ ಮೀಟ್ ಇಂದಾನೆ ಅನ್ಸಕ್ ಶುರು ಆಯ್ತು. ಸೊ ಹಾಗಾಗಿ ಸದ್ಯದಲ್ಲೇ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಮ್ಮ ಹೆಸರಲ್ಲಿದ್ದ ಟೈಟಲ್ನ ಕೂಡ ನಾವು ತುಂಬಾ ಹೃದಯದಿಂದ ಅವರಿಗೆ ಕೊಟ್ಟು ಮೊನ್ನೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸಿದೀವಿ. ಅವ್ರಿಗೆ ತುಂಬಾ ಚೆನ್ನಾಗಾಗ್ಲಿ, ಆ ಅಜ್ಜನ ಮಹಿಮೆ ಎಲ್ಲರೂ ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಚಿತ್ರ ಬಿಡುಗಡೆ. ಥ್ಯಾಂಕ್ ಯು. Thank you very much, ma'am. Now may I request the producer of the producer of the film Trivikram ji to felicitate both of them. Thank you. Big round of applause, please. Big round of applause, please. For photo, please. It's a happy occasion. Come Thank on, you. smile. ಸರ್ ಸೆಂಟ್ರಿ ಬಂದ್ಬಿಡಿ ಸರ್. Ladies and gentlemen, Just one moment, please. Let them be comfortable. Please, sir. Good morning, ladies and gentlemen. It is a great pleasure to see so many familiar faces and new ones too. Blending folklore, faith, and grandeur, Koragaja is all set for pan-India release. Recently, we unveiled the film first look and 3D motion poster in a spectacular cultural event in Bangalore. I am happy that our 3D motion poster is getting lakhs of views. I am happy today you all witness for audio launch of our film. I don't take much time. Thank you all for coming. Thank you very much. thank you. Yeah. The event will go. Yeah. Are heading towards our audio launch, Yes. music launch. हाँ. तो सुधीर जी, Yeah. सबसे पहले मैं बात करना चाहूंगी हमारे म्यूजिक डायरेक्टर, our म्यूजिक डायरेक्टर गोपी सुंदर जी. Yeah, Gopi Sundar problem actually is father in hospital, little serious condition. Actually ಅವ್ರು ಬರ್ಬೇಕಾಗಿತ್ತು ಗೋಪಿ ಸುಂದರ್ ಅವರು, ಕಾರಣ ತಂದೆಯ ಒಂದು ಅನಾರೋಗ್ಯದಿಂದಾಗಿ ಬರ್ಲಿಲ್ಲ. Yeah, yeah, We pray for them also. yeah. That's what I can Yeah. say. So, sir, I have heard that you are a director, you are the writer of the songs, and plus you have rapped in the songs. Yeah, yeah. So this all-in-one man is right in front of you, Sudhir Rathawarji. So, sir, there are so many companies, music companies, approaching you for the music for this film. So, when are we launching the film? So, who is going to launch the music? ಓ, ಅಂದ್ರೆ ಇವ್ರು ನಾವು ಯಾವ ಕಂಪನಿ ನಮ್ಗೆ ಮ್ಯೂಸಿಕ್ ಲಾಂಚ್ ಮಾಡಬೇಕು, ಯಾವ ಕಂಪನಿ ನಿಮ್ ಜೊತೆ ಇದೆ ಲಾಂಚ್ ಮಾಡ್ಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಹೌದು, ನಮ್ಮನ್ನು ಆದಷ್ಟು ಬಹಳಷ್ಟು ಕಂಪನಿಗಳು ಅಪ್ರೋಚ್ ಆಗಿತ್ತು ಮ್ಯೂಸಿಕ್ ಲಾಂಚ್ ಮಾಡ್ತೀವಿ ಅಂತ. ಆದ್ರೆ
Let's surprise. ಯಾವ ಕಂಪನಿ ನಮ್ಮ ಸಿನಿಮಾ ತಗೊಂಡು ಲಾಂಚ್ ಮಾಡ್ತಾ ಇದೆ ಆ ಕಂಪನಿ ಎಂಕಲ್ನ ಸಿನಿಮಾನದೇ ತಂದು ಲಾಂಚ್ ಮಲ್ತಂದುಂಡು. ಐ ಆಮ್ ಸ್ಪೀಕಿಂಗ್ ಇನ್ ತುಳು. ಸೊ ದಿಸ್ ಇಸ್ ಸರ್ಪ್ರೈಸ್. ಲೆಟ್ us see which company has bought our music rights and they are entering first time in the Kannada industry. So Yes. Hello. check. Yes, this is the right time to reveal the company. So the countdown. ಯಾವ ಕಂಪನಿ ನಮ್ಮ ಆಡಿಯೋನ ಖರೀದಿ ಮಾಡಿದೆ? Ready? 5, 4, 3, color flickering. 2, 1.
Yes, please give a round of big applause to Z Music. ಬಹುಶಃ ಓಕೆ ಜಿ ಮ್ಯೂಸಿಕ್ ಅವರು ನಮ್ಮ ಆಡಿಯೋ ಖರೀದಿ ಮಾಡಿದ್ದಾರೆ. It's a big reveal. Z Music ಬಹುಶಃ Company ಒಂದು is doing the ಕನ್ನಡ audio. Yeah. Please. ಕನ್ನಡ ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ದೊಡ್ಡ ಒಂದು ನಮಗೆ ಒಂದು ಖುಷಿಯ ವಿಚಾರ. ಸೊ ಜಿ ಮ್ಯೂಸಿಕ್ ಖರೀದಿ ಮಾಡಿದಿರುವಂತದ್ದು ಎಲ್ಲಾ ಭಾಷೆಗಳನ್ನು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಎಲ್ಲಾ ಭಾಷೆಗಳ ರೈಟ್ಸ್ ಅನ್ನ ಜಿ ಮ್ಯೂಸಿಕ್ ಖರೀದಿ ಮಾಡಿದೆ. ಹಿಂದೆ ಸಿಗ್ತಾ ಇತ್ತು. ಎಸ್ 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 So the first time in ಮೇಲೆ ತನ್ನಿ ಎಸ್ 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 ಸರ್ ಯಾ ಇಲ್ಲಿ ಸೈಡ್ ಅಲ್ಲಿ ಇಟ್ಬಿಡಿ. ಸೊ ದಿಸ್ ಇಸ್ ದ ಟೈಮ್ ಟು ಇನ್ವೈಟ್. Yes. This is the time to invite a lot of great people. But first, let me tell you that this is in 6 languages Yeah. for our audience also. So this is in Kannada, Hindi, Malayalam, Telugu, Tamil, and Tudu. So all these languages, the music, all the songs are written by Sudhir ji. Yeah. Rap is done by Sudhir ji. Yeah. Song is sung by so many beautiful voices. So it's for regarding this. We'll speak yes, about the songs we'll later. But this is the time to invite the vice president of Z Music. music. Kirti ಎಂಗಳ ಊರ್ದ ಕೀರ್ತಿ ರೈ. He's the vice president of Z Music. Sir, please. Welcome. ಹಿಂಗ್ ಕನ್ನಡ ಬರ್ಪೂಜಿ ಬಟ್ ತುಳುಟು ಅಂತ ಪಾತ್ರ ಆಕ್ಚುಲಿ ಬಾರಿ ಗರ್ವದ ವಿಷಯ ಫಾರ್ Z as an entire group to be a part of such a great film. For me, ನಾನು ಎಲ್ಲರ నుంచి ಇತ್ತಬಿಟ್ಟ ಹಿಂಗೆ ಎಲ್ಲರ ಕಲ್ಪದೇವಿ ಹಿಂಗ್ ಈ ದೈವದ ವಿಷಯ ಗೊತ್ತುನು ಐಕ್ ಬರೋದು ಹಿಂಗ್ನೆತ್ತ ವ್ಯಾಲ್ಯೂ ಹಿಂಗ್ನೆತ್ತ ಪವರ್ ಹಿಂಗ್ನೆತ್ತ ವಿಷಯದ ಬಾರಿ ಸುಮಾರು ಗೊತ್ತುನು. So it's an honor for the entire group, the entire Z group, and I wish each and everyone who's a part of this film a great success. And actually, it's already should be a success because I don't think that the name Koraganja needs any more success because he is the one who creates success for all of us. So thank you so much, and it's always a pleasure. Thank you so much. May I request Yes, sir. Trivikram ji? Actually, I just want to say, ನಮ್ಮ ಸಿನಿಮಾದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಗಳಿರ್ಲಿಲ್ಲ. ನಮ್ಮ ಇಟ್ಸ್ ನಾಟ್ ಅ ಬಿಗ್ ಬ್ಯಾನರ್ ಫಿಲ್ಮ್ ಅಂಡ್ ಅಥವಾ ನಮ್ಮ ಸಿನಿಮಾದಲ್ಲಿ ಏನು ದೊಡ್ಡ ಡೈರೆಕ್ಟರ್, ನಾನಿನ್ನು ದೊಡ್ಡ ಮಟ್ಟದ ಡೈರೆಕ್ಟರ್ ಆಗಿ ಬೆಳಿಲಿಲ್ಲ. ದೊಡ್ಡ ಪ್ರೊಡ್ಯೂಸರ್ ಆಗಿ ತ್ರಿವಿಕ್ರಮ್ ಅವರು ಇನ್ನು ಹೆಜ್ಜೆ ಇಡ್ತಾ ಇದ್ದಾರೆ ಅಷ್ಟೇ. ಅಂತದ್ರಲ್ಲಿ ಜಿ ಮ್ಯೂಸಿಕ್ ಖರೀದಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ನಮ್ಮ ಪ್ರೊಡ್ಯೂಸರ್ ನಂತರ ಕೇಳ್ತಾ ಇದ್ರು. ನಾನು ಆಗ ಹೇಳಿದ್ದೆ, ನಮ್ಮ ಸಿನಿಮಾದಲ್ಲಿ ಸ್ಟಾರ್ ಇಲ್ಲದಿರ್ಬೋದು, ಆದ್ರೆ ಸೂಪರ್ ಸ್ಟಾರ್ ಇದ್ದಾರೆ, ಅದ್ವೇ ಕೊರಗಜ್ಜ. ಆ ಮಾತು ಇವತ್ತು ನಿಜ ಆಯ್ತು. ಸೊ ನನ್ಗೆ May I request Yes. Trivikram ji to felicitate Kirti ji, please? ಎಸ್ ಎಸ್ Yes, So now it's the time for the audio launch. The audio launch. Yeah. To launch the audio, Yes, sir. yeah, we need to invite whom to invite? Bhavya ji and
ಶ್ರುತಿ ಮ್ಯಾಮ್, ಭವ್ಯಾಜಿ ಮತ್ತು ಶ್ರುತಿ Bhavya ಮ್ಯಾಮ್ ji ಅವರು and Shruti ma'am, may I request you to come on stage, please. ಆಡಿಯೋ ಲಾಂಚ್ ಮಾಡ್ಲಿಕ್ಕೆ ಬರ್ಬೇಕು. There is some more excitement going on here, so please bear with us. Color light. Play. Yes. Play. Song. Thank you. ಎಲ್ಲರಿಗೂ ನಮಸ್ಕಾರ. ಈ ದಿನ ಆಲ್ ಇಂಡಿಯಾ ಮೆಗಾ ಪ್ರೆಸ್ ಮೀಟನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದೆಲ್ಲ ನಮಗೆ ಇಲ್ಲಿ ಬಂದ ಮೇಲೆ ತುಂಬ ಸರ್ಪ್ರೈಸ್ ಆಗಿತ್ತು. ನಮ್ಮ ಜಿ ಮ್ಯೂಸಿಕ್ ಆಗಿದೆ ಅಂತೆಲ್ಲ. ವೆರಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್, ಆಲ್ ಕೊರಗಜ್ಜ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್ ಆ್ಯಂಡ್ ವಿದ್ಯಾಧರ್, ನಿಮಗೆಲ್ಲರಿಗೂ ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಹಾಗೂ ಇವತ್ತಿನ ಸಾಯಂಕಾಲ ಒಂದು ತುಳುನಾಡಿನ ದೈವ ಕೊರಗಜ್ಜ ಇವರ ಒಂದು ಕೋಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಯಂಕಾಲ ಹಮ್ಮಿಕೊಂಡಿದ್ದಾರೆ. ಎಷ್ಟು ಜನ ಸೇರ್ತಿದ್ದಾರೆ ಅಂದ್ರೆ ಅಲ್ಲಿ ಒಂದು ಸಾವಿರ ಜನಗಳಷ್ಟು ಸೇರ್ಬೋದು. ಈ ಒಂದು ಪ್ರಿಕಾಷನ್ ತಗೊಳ್ಳೋದಕ್ಕೆ ನಾವೆಲ್ಲರೂ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆಗೆ ಹೋಗಿದ್ದಾಗ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಬರಮಾಡಿಕೊಂಡು
ಅವರಿಗೆ ಇದ್ದಂತ ಈ ಕೊರಗಜ್ಜನ ಮೇಲಿನ ಒಂದು ಅಭಿಮಾನ ಪ್ರೀತಿಯನ್ನು ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು. ನಮ್ಮ ಒಂದು ಕಲೆಯ ಸಂಸ್ಕೃತಿ ಇದೆಲ್ಲ ನಶಿಸಿ ಹೋಗ್ತಾ ಇರೋ ಒಂದು ಟೈಮಲ್ಲಿ ಈ ತರ ಒಂದು ಡೈಟಿ ಕೊರಗಜ್ಜನ ಒಂದು ಬರ್ತಾ ಇದೆ. ಈ ಒಂದು ಕಲೆ ಸಂಸ್ಕೃತಿಯ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದೆ. ಎಲ್ಲ ಜನಗಳ ಮೇಲೆ ಒಳ್ಳೆ ಪರಿಣಾಮ ಬೀರಲಿ ಅಂತ ಹೇಳಿ ನಮಗೆ ಅವರು ಒಂದು ಒಳ್ಳೆಯ ಆಶ್ವಾಸನೆ ಮತ್ತು ಪ್ರೋತ್ಸಾಹ ಮಾತುಗಳನ್ನು ಹಾಡಿ ಒಂದು ಶಕ್ತಿಯನ್ನು, ಒಂದು ಪಾಸಿಟಿವಿಟಿ ಒಂದು ಕೊಟ್ಟು ಅವರು ಇಲ್ಲಿ ಎಲ್ಲಾ ರೀತಿಯಾದ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟರು. ಅವ್ರಿಗೆ ನಾನು ಆಲ್ರೆಡಿ ಕಂಗ್ರ್ಯಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ. ಹಾಗೂ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಚಿತ್ರ ಸ್ವಲ್ಪ 3 ವರ್ಷದಿಂದ ನಿಧಾನ ಆದ್ರೂ ಕೂಡ ಒಂದೊಂದು ತಿರುವುಗಳನ್ನು ಪಡ್ಕೊಂಡು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದು ಎಲ್ಲ ಹಂತದಲ್ಲೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಎಲ್ಲ ಹೇಳ್ಬೇಕು ಅನ್ನೋ ಒಂದು ಕೊರಗಜ್ಜನ ಆಶೀರ್ವಾದನೆ. ಈಸ್ ದ ಸೂಪರ್ ಹೀರೋ ಅವರ್ ಮೂವಿ ಅಂಡ್ ಎಲ್ಲ ಒಂದು ಒಳ್ಳೆಯ ತಾರಾಗಣ ನಮ್ಮ ಕಬೀರ್ ಬೇಡ್ ಸರ್ ಅಂಡ್ ಸಂದೀಪ್ ಸುಬರ್ಕರ್. ಇಟ್ಸ್ ವೆರಿ ನೈಸ್ ಟು ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಆಕ್ಟ್ ವಿತ್ ಯು ಅಂಡ್ ಶ್ರುತಿ ಆಲ್ಸೋ ದೇ ಆರ್ ಇನ್ ದಿಸ್ ಮೂವಿ. ಇವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲ ಟೀಮು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದು ಯಶಸ್ವಿ ಆಗ್ಲಿ ಅಂತ ನಾನು ಹಾರೈಸುತ್ತೇನೆ. ಹಾಗೂ ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಸರ್, ಟು ಆಲ್ ಕೊರಗಜ್ಜ ಟೀಮ್, ಮೈ ಹಾರ್ಟಿಲಿ ಕಂಗ್ರ್ಯಾಚುಲೇಷನ್ ಟು ಎವ್ರಿवन. ಥ್ಯಾಂಕ್ ಯು ಸೋ मच. Thank you very much. यही खूबसूरती है. This is the beauty of India. That what I could say. कि इसमें total 31 songs हैं, अलग अलग languages में है. They're different languages and all together it's unity in diversity. मैं कहती हूँ कि अनेकता में ही एकता है. Ma'am, please. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾರತದ ಎಲ್ಲ ಮಾಧ್ಯಮದವರು ಇವತ್ತಿಲ್ಲಿ ಬಂದಿದ್ದೀರಿ. ಐ ಹಾರ್ಟ್ಲಿ ವೆಲ್ಕಮ್ ಆಲ್ ದ ಪ್ರೆಸ್ ಫ್ರಮ್ ಆಲ್ ದ ಸ್ಟೇಟ್ಸ್ ಫ್ರಮ್ ಇಂಡಿಯಾ. ನನಗೆ ಈ ಕೊರಗಜ್ಜ ಒಂದು ವಿಶೇಷವಾದಂಥ ಅನುಭವವನ್ನು ತಂದುಕೊಟ್ಟಂಥ ಒಂದು ಸಿನಿಮಾ. ಎಲ್ರಿಗೂ ಹೇಳ್ತಾರೆ ನನ್ನ ತಂದೆ ತಾಯಿ ಕಲಾವಿದರಾದ್ರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದ್ರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂತ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗ್ತಾ ಇದ್ದಾವೆ, ಆಗಿದ್ದಾವೆ, ನಮ್ಮನ್ನ ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ತರಹದ ಒಂದು ಈ ನೆಲದ, ಈ ಭಾಷೆಯ, ಈ ಮಣ್ಣಿನ ಕಥೆಯನ್ನ ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂತಹ ಸುಧೀರ್ ಅಥಾವರ್ ಅವರು. ಅದಕ್ಕೆ ಯಾವ ಕಾರಣಕ್ಕೂ ಈ ಸಿನಿಮಾ ಏನ್ ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನ್ ಕೇಳುತ್ತೋ ಅದೆಲ್ಲವನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಒಂದು ತಂಡವನ್ನ ಕಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನ ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ, ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು, ನಾವೆಲ್ಲ ಏನಿದ್ದೀವಿ ಬೇರೆ ಎಲ್ಲಾ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬಹುದು, ಈ ರಾಜ್ಯದ ಎಲ್ಲಾ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವ್ ಸಾಮಾನ್ಯವಾಗಿ ಸಿನಿಮಾವನ್ನ ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟರ್ನಲ್ಲಿ, ಕನ್ನಡಿಗರು. ಅದೇ ತರ ನನ್ನದೂ ಒಂದು ಆಸೆ, ಈ ಕೊರಗಜ್ಜವನ್ನ ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳ್ನಾಡಿನಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ
ಅಲ್ಲಿ ಇರುವಂತಹ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಾವಿವತ್ತು ನಾವು ಇಡೀ ಭಾರತದಲ್ಲಿ ಎಲ್ಲಾ ಭಾಷೆಯನ್ನ ನಾವು ಪ್ರೀತಿಸ್ತೀವಿ. ನಾವು ಸಿನಿಮಾವನ್ನ ಪ್ರೀತಿಸೋರಾಗಿರೋದ್ರಿಂದ ಅದೇ ಭಾಷೆಗೆ ಅದರದೇ ಆದಂತ ಒಂದು ಏನ್ ಹೇಳ್ತೀವಿ ಒಂದು ಸೊಗಡು ಇರುತ್ತೆ. ನಾವಿವತ್ತು ಕೊರಿಯನ್ ಡ್ರಾಮಾಸ್ಗಳನ್ನ ನೋಡ್ತೀವಲ್ಲ ಭಾರತದಲ್ಲಿ, ನಾವೆಲ್ಲರೂ ಕೊರಿಯನ್ ಡ್ರಾಮಾಸ್ಗಳನ್ನ ಹಾಗೆ ನೋಡ್ತೀವಿ. ಅದನ್ನ ನಮ್ಮ ಕನ್ನಡಕ್ಕೋ ಅಥವಾ ಬೇರೆ ಲ್ಯಾಂಗ್ವೇಜ್ಗಳಿಗೋ ಹಾಕಿದ್ರೆ ಗೊತ್ತಾಗುತ್ತೆ. ಆದ್ರೆ ಅವರ ನಿಜವಾದಂತ ಆ ಭಾಷೆಗಿರುವಂತ ಅದೊಂದು ರಾಗ, ಅದೊಂದು ಸೊಗಡು ನಮ್ಗೆ ಅರ್ಥ ಆಗಲ್ಲ. ಹಾಗೆ ಕೊರಗಜ್ಜ ಸಿನಿಮಾ ಎಲ್ಲಾ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಆದ್ರೆ ಕನ್ನಡದಲ್ಲೇ ನೋಡಿದ್ರೆ ಹೆಚ್ಚು ನಿಮ್ಗಿನ್ನೂ ಅರ್ಥ ಆಗುತ್ತೆ ನಮ್ಮ ನೆಲ ಸಂಸ್ಕೃತಿ ಹಾಗೂ ನಮ್ಮ ಭಾಷೆ ಅಂತ ಹೇಳ್ತಾ ನೀವು ಅದನ್ನೆಲ್ಲ ಪ್ರೋತ್ಸಾಹಿಸ್ತೀರಾ ಅಂತ ಅನ್ಕೊಳ್ತೀನಿ. ಅಂಡ್ ಐ ರಿಯಲಿ ಬ್ಲೆಸ್ಡ್ ದಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ all the press media from all the languages and states, and I'm very happy to say that I have acted in all the languages, Indian languages like Tamil, Telugu, Malayalam and Tulu. I'm very happy, and I'm seeking your support for this cinema. Thank you so much. Namaskara. Sirigannadam ಗೆಲ್ಲು. Thank you, ma'am. Thank you. ಒಂದು ವಿಷಯ ಹೇಳೋದನ್ನ ಮರ್ತಿದ್ದೆ. ಇವತ್ತು ತುಂಬಾ ಖುಷಿ ಆಯ್ತು. ನಮ್ಮ ಜೈ ಜಗದೀಶ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮ ಟೀಮಲ್ಲಿ. ಅವರು ನನ್ನ ಮೊದಲನೇ ಹೀರೋ. ಇವತ್ತು ಈ ವೇದಿಕೆಯಲ್ಲಿ ನಾನು ನೆನ್ಸ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಸರ್. ವಿ ಡನ್ ಎ ಗುಡ್ ಲಾಟ್ ಆಫ್ ಮೂವಿ. ನೀವು ನನಗೆ ಆವಾಗಲೇ ಪ್ರಿಡಿಕ್ಟ್ ಮಾಡಿದ್ರಿ, ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಭವ್ಯ ಯು ವಿಲ್ ಗೋ ಟು ಗುಡ್ ಒಂದು ಚಿತ್ರರಂಗದಲ್ಲಿ ತುಂಬಾ ಹೆಸರು ಮಾಡ್ತಾರೆ ಹುಡುಗಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರಿ ಸ್ಪಾಟ್ ಅಲ್ಲಿ. ನೀವು ತುಂಬಾ ಥ್ಯಾಂಕ್ಸ್ ಸರ್ ಆ ಮಾತನ್ನು ನೆನ್ಸ್ಕೊಳ್ಳೋದಕ್ಕೆ. ಇವತ್ತು ನೀವು ನೋಡಿದ್ದು ತುಂಬಾ ಖುಷಿ ಆಯ್ತು. ಹಾಗೆ ವಿಜಯಲಕ್ಷ್ಮಿ ಸಿಂಗ್ ಅವ್ರು ನೋಡಿದ್ರೆ ನನಗೆ ಕೃಷ್ಣ ನೀ ಬೇಗನೆ ಬಾರೋ ನೆನಪು ಬರುತ್ತೆ. ಅದೊಂದು ಸೂಪರ್ ಡ್ಯೂಪರ್ ಮೂವಿ. ಈ ಒಂದು ವೇದಿಕೆಯಲ್ಲಿ ನಿಮ್ಮಿಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಎಷ್ಟು ಕಾಕತಾಳಿ ಅಂತ. ನಿಮ್ಮ ಮೊದಲನೇ ಸಿನಿಮಾ ಅವ್ರ ಜೊತೆ ಅಲ್ವಾ? ನಮ್ಮ ತಂದೆ ಡೆಬ್ಯೂ ಮಾಡಿದ್ದು ಅವ್ರ ಸಿನಿಮಾದಲ್ಲಿ, ಪಡವರಹಳ್ಳಿ ಪಾಂಡವರು ಅನ್ನೋ ಸಿನಿಮಾದಲ್ಲಿ. ಕಣಗಲ್ ಪುಟ್ಟಣ್ಣವರು ನನ್ನ ತಂದೆಗೆ ಅವಕಾಶ ಕೊಟ್ಟಾಗ ಆ ಸಿನಿಮಾದಲ್ಲಿ ಇವ್ರುಗಳೆಲ್ಲ ಹೀರೋ ಆಗಿ ಇವ್ರುಗಳೆಲ್ಲ ಜೊತೆಗೆ ಆಕ್ಟ್ ಮಾಡಿದ್ರು ನೋಡಿ. And I would like to say that apart from this Kantara, the banner in Jagdish sir's banner, like they produced a film called Nagarholi, directed by Rajan Singh Babu, who is a brother of Vijayalakshmi ji. That film has been dubbed and released in 13 languages. When I was a child, 13 languages, in Japanese, in German and in Russian language. ಇದು ಈಗಿನ ಟ್ರೆಂಡ್ ಅಲ್ಲ. ಕನ್ನಡ ಫಿಲ್ಮ್ಸ್ have started from those eras. So ನಾವು ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಮಗೆ ಇಟ್ಸ್ ಈಸಿ ಟು ಗೆಟ್ ದ ನ್ಯೂಸ್ ದಟ್ ಓ ಕನ್ನಡ ಫಿಲ್ಮ್ ದಿಸ್ ಕಾಂತಾರ has gone there. Kantara, yes, Kantara did well, but we should not forget their productions which have reached the world. And we had an actor called Kalpana ji. She was a brand ambassador for Russia. She represented India. Wow. Kalpana ji. So Kannada has a big legacy. I want proudly say that Kannada had a big legacy when N.T. Ramarao ji was there. You know, when so many big stars in South, but they have to look our Kannada industry. We have not given number of Jnanpith awards in India, maximum number of awards. So I love all the language. Also, as Shruti ma'am told, please accept the film in our original language. Yes, ma'am. Yeah, Yes. we'll felicitate both the state Yes, stars. please. Yeah, May I yeah, request Producer Ji, Vidyadhar and producer, please. Vidyadhar Ji Yeah, and Producer yeah. Ji, please come on stage and felicitate. This is the beauty of our legacy in cinema. May it any language, but Indian cinema has reached many hearts.
Sir, for photo, please. Yeah, yeah. And there is one special song in Sanskrit. तो यहाँ पे संस्कृत किस किस को आती है? Who knows Sanskrit language? I saw one finger over there. Okay. Okay, Sanskrit being our very old language, so Sanskrit में भी एक song है which is for like more than 7 minute song in Sanskrit. It is an amazing song sung by Shankar Mahadevan ji. So it is going to be a big surprise when you hear this song, and it's written by you. Now let us go to see the second song, Second song, which okay. our Hollywood, French, and Indian film choreographer and ballroom dancer, Mr. Sandeep Soparkar ji, performed at Perform. Guliga. Let us watch this Guliga song of Sandeep Soparkar ji, please. Thank you. Please, the great Sandeep Soparkar ji. Yes. Good morning, everyone. It's a great honor to be here. This is my first film in Kannada language, and I must say it's a delight to work with Sudhir sir and with Trivikram sir. A wonderful organization. And first, when he came to meet me in Mumbai, he said, "We have this song, and you need to play this role of Guliga Dev." And I was like, "Do you think I can do something like this?" Because I have never performed a dance like that before in my life. And all thanks to Sir and the training that he gave us, that we could perform this song. Though I know there were a lot of controversies that got involved in it, but we had a great time, and I hope you enjoy this film. Every song in this film is absolutely fantastic, and I think what's most important is this film is talking about our culture. We were talking about Sanskrit, right? There's a very famous shloka that says, Sahitya Sangeeta Nritya Kala Vihina
Sakshat Pashupucha Visharnahina, which means and people or civilization without Sahitya, Sangeet, Nritya and Kala, agar aapke jeevan mein nahi hai, if you don't have this in your life, you are like an animal. And I'm sure we all know that we have these four very beautiful things. That's Super. what makes us such a wonderful civilization. Thank you so much, sir, for giving me the opportunity to be a part of your wonderful film. And sir, please tell me and let the audience know that your roots from where you are. So my grandmother comes right here from Bangalore, and yes, they live right here. And I told her I will come for the press conference only if I'm allowed to go in the afternoon and go and meet them. So thank you so much for bringing me back to my motherland. It feels absolutely wonderful, and all the best to everyone. Thank you. Thank you. May I request Mr. Vidyadhar Shetty, executive Vidyadhar producer, Shetty to ji? felicitate Sandeep Sandeep Soparkar Suparkar ji. ji. Now I request Yeah, all the I cast request all and the crew for photo op, please. yeah. David to Kirti sir, Shruti Kirti ma'am, sir, Bhavya please. ma'am, Shruti ma'am, Bhavya ma'am, please Vijayalakshmi come ma'am, on please. stage. Sudhir sir, please come in between. Yes. ऐसा वापस. Applause, please. I Vice President Girish. Police ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಇರ್ಬೋದು ಅವರಿಗೆಲ್ಲ character of Panjantai. Really, it is a beautiful character. It is a one of the deity. ಇದೊಂದು ದೈವ ಕ್ಯಾರೆಕ್ಟರ್. ತುಂಬ ಅದರಲ್ಲಿ ಅವಳು ರಾಜ್ಯವನ್ನು ಕಳ್ಕೊಂಡು ಪರಿತಾಪಿಸುವಾಗ ಒಂದು ಅಜ್ಜ ಬಂದು ಅವರಿಗೆ ಒಂದು ಬ್ಲೆಸ್ ಮಾಡೋವಂಥದ್ದು, ನಾನಿದ್ದೀನಿ ಭಯ ಪಡಬೇಡ, ನಿನ್ನ ರಾಜ್ಯವನ್ನೆಲ್ಲ ನಾನು ಹಿಂತಿರುಗಿಸಿ ಕೊಡ್ತೀನಿ ಅನ್ನೋ ಒಂದು ಆ ಒಂದು ಸುಂದರವಾದ ದೃಶ್ಯಗಳು ನನಗೆ ಮನಮುಟ್ಟುವಾಗಿ ಇವರು ನಿರ್ದೇಶಕರು ಮಾಡಿದ್ರು. ಅದೊಂದು ನನಗೆ ಅರಿವಿಲ್ಲದಂತೆ ಆ ಒಂದು ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ರಿಯಲಿ ಇಟ್ ಈಸ್ ಐ ಫೆಲ್ಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಕ್ಯಾರೆಕ್ಟರ್. Really, it is very beautiful character. I played that. So, thank you very much. ಅದೇ ಇವ್ರು ಹೇಳ್ಬಾರ್ದು ಅಂತ ಹೇಳಿದ್ದೀನಿ. ಯಾಕಾದ ಗೊತ್ತಿಲ್ಲ 25 ದುಡ್ಡು ಹಾಕಿದ ತಕ್ಷಣ ಜಗಳ ತಪ್ಪು ಮಾಡ್ಬಾರ್ದು ಏನಿಲ್ಲ. ಅದೇ ಕೇಳ್ತೀರಿ ನೀವು ಇದ್ರಲ್ಲ. ಜಗಳಗಳು ಸಾಮಾನ್ಯ ನಡೀತೆ. ಜಗಳಗಳು ಆಗಲಿ ಶ್ರುತಿ ಮಾಡೋ ಜೊತೆ ಜಗಳ ಬೈತಿದ್ರು ಅವ್ರಿಗೆ. ಸರ್ ಅಷ್ಟು ಜೋರಾಗಿ ಹೇಳ್ಬೇಡಿ ಸರ್, ನಿಧಾನ ಕೇಳಿದ್ದೆ ಅಲ್ಲಿ. ಅಲ್ಲ ನೋಡಿ, ಪ್ರಶ್ನೆ ಕೇಳಿದ್ರೆ ಬೈದ್ರು ಸರ್. ಸರ್ ನಾವೊಂದು ಪ್ರಶ್ನೆ ಕೇಳಿದಕ್ಕೆ ನಾನು ಬೈದ್ರು ಅಂತ ನೀವು ಹೇಳೋದಂದ್ರೆ ನೀವು ಮಾಡಿರೋ ಎಷ್ಟೋ ಕೇಸೇ ಆಗ್ತದೆ. ನಮ್ಮ ಸೀನಿಯರ್ ಆಕ್ಟರ್ ಸದಸ್ಯ ಪ್ರಬುದ್ಧ ಕಲಾವಿದರು ಸಾವಿರಾರು ಶೋಗಳನ್ನು ಮಾಡಿದ್ದಾರೆ.
ಹಾಗೆ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. 57 ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು 57 ವರ್ಷ ಇಲ್ಲ, ಜೊತೆಯಲ್ಲಿ ನಾನು ಸುದೀಪ್ ಜೊತೆಯಲ್ಲಿ ಒಂದು ನಾಟಕ ಮಾಡಿದ್ದು ಚಿಕ್ಕವರಿರುವಾಗ. ಅವರು ಬಹಳ ಚಿಕ್ಕವರಿದ್ದರೆ ಹೆಚ್ಚು ಕಮ್ಮಿ ಒಂದು 8 ವರ್ಷನೇ 8-9 ವರ್ಷ ಇರ್ಬೋದು ಅವರಿಗೆ. ಆ ಸಮಯದಲ್ಲಿ ನಾನು ತಂದು ಅವರ ಮಗನ ಮಾತ್ರ ಮಾಡಿದ್ದು. ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಹಳ ಚಿಕ್ಕವರಿಂದ ನಾನು ನೋಡಿದವರು. ಒಳ್ಳೆ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ನಮ್ಗೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ನನ್ನ ಈ ವಯಸ್ಸಿನಲ್ಲಿ ಹೊರಗೆ ಅಜ್ಜ ಕಾಣ್ತದೆ ನಮ್ಗೆ. ಅಜ್ಜ ಅಂತ ಪಾತ್ರವನ್ನು ಇದರಲ್ಲಿ ಮಾಡಿದ್ದೇನೆ ನಾನು. ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ದೇವರು ನಮ್ಮ ಅಜ್ಜ ಒಳ್ಳೇದು ಮಾಡಿ. धन्यवाद। और हम may I request everyone to please stand on the golden dice for a photo of please. ಅವ್ರ ಹತ್ರ ಮಾತಾಡ್ಲಿಕ್ಕೆ ಭಯ ಪಡ್ತಾ ಇದ್ದೆ. ಅವರು ಇಷ್ಟು ಸಪೋರ್ಟ್ ಮಾಡ್ತಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೊನ್ನೆ ಮನ್ಸಲ್ಲಿ ಅನ್ಸಾಯ್ತು, ಅಯ್ಯೋ ಒಮ್ಮೆ ಮಾತಾಡ್ಬೇಕು. 10 ಬಾರಿ ಯೋಚನೆ ಮಾಡಿದ್ದೆ. ಐ ಥಿಂಕ್ ಮೇಡಮ್ ಹತ್ರ ಕೂಡ ನಾನು ಅದನ್ನು ಹೇಳಿದ್ದೆ, ಸಿಂಗ್ ಮೇಡಮ್ ಬಗ್ಗೆ ಅಂತ. ಆ ಧೈರ್ಯ ಸಾಕಾಗ್ತಾ ಇರ್ಲಿಲ್ಲ. ಸರ್ ಅವ್ರು ಎಲ್ಲಿರ್ತಾರೆ ಸರ್, ನಾವು ಏನ್ ಸುದೀರ್ ಅಷ್ಟು ಭಯನಾ ನಮ್ಮ ಕಂಡ್ರೆ? ಅಲ್ಲಲ್ಲ ಹಾಗಂತಲ್ಲ, ಈ ಸಿನಿಮಾದ ಬಗ್ಗೆ ಯಾಕಂದ್ರೆ ಅವ್ರು ಮಾಡ್ತಾರಂತಿದ್ವಾಗ ನಾನು ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ನನ್ಗೆ ಕಾಡ್ತಾನೆ ಇತ್ತು. ಬಟ್ ಮೊನ್ನೆ ಅವ್ರಿಗೆ ಹೇಳಿದ ತಕ್ಷಣ ಅವರು ಫಸ್ಟ್ ಲುಕ್ಕಿಗೆ ಬಂದಾಗ ಮತ್ತೆ ಕೊರಗಜ ಟೈಟ್ಲ್ ಅನ್ನ ಹಂಗೆ ಅದು ನಿಮ್ದೆ ಅಂತ ಹೇಳ್ಬಿಟ್ಟು ಕೊಡುವಾಗ ಅದೆಲ್ಲ ಅಜ್ಜನ ಒಂದು ಪವಾಡ ಅಂತ ಹಾಕೊಳ್ಬೇಕು ಅಂತ ಇತ್ತು. ಅದು ಆ ಋಣ ಇದೆ. ನಾವು ಬೇಕಂದ್ರೆ ಅವ್ರು ನಂಗೆ ಅವಕಾಶ ಕೊಟ್ಟಿದ್ದು ವರಯದಲ್ಲಿ ಬರ್ಲಿಕ್ಕೆ. ನಾನು ಖಂಡಿತ ಮುಂದಿನ ದಿನಗಳಲ್ಲಿ ಈಡೇರಿಸ್ತೀನಿ. ಈ ಸಮಯದಲ್ಲಿ ಆಗಿಲ್ಲ ಬಿಕಾಸ್ ಆಫ್ ಭಯ. ಸುಧೀರ್ ಇಲ್ಲಿ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೇನೆ ಸರ್. ಈಗ ಏನು ರಾಮ್ಲೀಲಾ ನಡೀತದಪ್ಪ ನಮ್ಮ ಡೆಲ್ಲಿ ಸೈಡ್, ನಾರ್ತ್ ಇಂಡಿಯಾದಲ್ಲಿ. ಅಲ್ಲಿ ಅಥವಾ ಹನುಮಂತನ ಒಂದು ಇದಾಗುವಾಗ ಎಲ್ಲರೂ ಹನುಮಂತನ ವೇಷ ಹಾಕೊಂಡಿರ್ತಾರೆ. ರಾಮ್ಲೀಲಾ ರಾಮನ ವೇಷ ಹಾಕೊಂಡು ರೋಡಲ್ಲಿ ಹೋಗ್ತಾರೆ. ಅವ್ರನ್ನೆಲ್ಲ ಅವ್ರು ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಸರ್? ಅಲ್ವಾ? ಅವರು ಅದನ್ನು ಕೆಟ್ಟ ರೀತಿಯಲ್ಲಿ ಪೋಟ್ರೆ ಅಥವಾ ಕೆಟ್ಟ ರೀತಿಯಲ್ಲಿ ಅದಕ್ಕೆ ಕಮೆಂಟ್ ಮಾಡಿದಾಗ ಬೇಜಾರಾಗುತ್ತೆ. ಬಟ್ ಒಂದು ಒಳ್ಳೆ ಮನಸ್ಸಲ್ಲಿ ಇಟ್ಕೊಂಡು ನಾನು ಕೊರಗಜ್ಜನಾಗಿ ಒಂದು 1000 ಜನರ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದಾದ್ರೆ ಅದ್ರಲ್ಲಿ ತಪ್ಪು ಹೆಂಗಾಗುತ್ತೆ ಸರ್? ನಾನ್ ಕೇಳೋದು, ನೀವು ರಾಮನ ಅನುಕರಣೆ ಮಾಡೋದು, ಸ್ಟೇಜ್ ಅಲ್ಲಿ ಬರೋದು, ಟ್ರಕ್ ಅಲ್ಲಿ ಟ್ಯಾಬ್ಲೋದಲ್ಲಿ ಹಾಕೋದು ಒಪ್ತೀರಾ? ನನ್ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಅದನ್ನ ಒಪ್ತೀರಾ? ನೋ ನಾನ್ ಮುಂದೆ ಹೋಗುದು, ನೀವು ನನ್ನ ಕೇಳಿ. ಯಾರು ಹೇಳಿದ್ದು ದೇವರು ಬೇರೆ ದೈವ ಬೇರೆ? ನಾನು ಆಗ್ಲೇ ಹೇಳಿದ್ದೇನೆ ಸರ್. ಯಾರು ಹೇಳಿದ್ರು ಸರಿ ಅಂತ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಅನುಕರಣೆ ಸರಿ ಅಂತ ಹೇಳಲಿಲ್ಲ. ಮಾಡಬಹುದು ನಾನು ಕೇಳಿದೆ. ಅಲ್ಲಿ ನೀವು ರಾಮನನ್ನ ಅನುಕರಣೆ ಮಾಡಿದನ್ನು ಒಪ್ತೀರಿ, ಸ್ಟೇಜ್ ಅಲ್ಲಿ ಟ್ಯಾಬ್ಲೋದಲ್ಲಿ ರಾಮ ಬರೋದು ಒಪ್ತೀರಿ. ನಾನು ನಮ್ಮ ದ್ರಾವಿಡ ದೇವರನ್ನ ನಾನು ತೋರಿಸೋದ್ರಲ್ಲಿ ತಪ್ಪ? ಖಂಡಿತ ನಾನು ಆರಾಧಕನೇ. ನಾನು ಹೇಳೋದು ಏನಂದ್ರೆ ನನ್ನ ನಿಲುವು ಇಷ್ಟೇ. ಒಂದು ಭವ್ಯವಾದ ವೇದಿಕೆ, ಒಂದು ಭವ್ಯವಾದ ಸಭಾಂಗಣ, ಒಂದು ಭವ್ಯವಾದ ಸಮಾರಂಭದಲ್ಲಿ ನಾನು ನನ್ನ ಕೊರಗಜ್ಜ ದೈವವನ್ನು ವೇದಿಕೆಯಲ್ಲಿ ಎಲ್ಲರ ಮುಂದೆ ತೋರಿಸೋದ್ರಲ್ಲಿ, ರಾಮನನ್ನು ತೋರಿಸೋದ್ರಲ್ಲಿ, ಕೃಷ್ಣನನ್ನು ತೋರಿಸಲಿ ತಪ್ಪಿಲ್ಲ ಅಂತ ಆದ್ಮೇಲೆ ನಾನು ನನ್ನ ದೈವವನ್ನು ತೋರಿಸಿದ್ದು ಹೇಗೆ ತಪ್ಪು ಅಂತ ನಂಗೆ ಇನ್ನೂ ಅನಿಸ್ತಾ ಇಲ್ಲ. ಸರ್, ಕೊಡಿ ಅಡಿಯಲ್ಲಿ ನಡೆಯುವಂತದ್ದು ಪದ್ಧತಿ, ಸಂಪ್ರದಾಯ. ಅಲ್ಲಿ ಬಂದು ಕ್ಯಾರೆಕ್ಟರ್ ಬರುವುದಲ್ಲ, ಅದು ಸಂಪ್ರದಾಯ. ನಾನು ಸಂಪ್ರದಾಯವನ್ನು ಬೀದಿಯಲ್ಲಿ ಮಾಡಿದ್ದ ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡ್ತೇನೆ. ಬಿಕಾಸ್ ಸಂಪ್ರದಾಯ, ಒಂದು ನಿಮಿಷ, ನನಗೀಗ ಪ್ರಶ್ನೆದ ಕ್ಲಾರಿಟಿ ಈಗ ಸಿಕ್ಕಿತು.
ಪ್ರಶ್ನೆದು ಕ್ಲಾರಿಟಿ ಇರ್ಲಿಲ್ಲ. ಅವ್ರು ಕೊಡಿಯಡಿ ಅಂತ ಶಬ್ದ ಬಳಸಿದ ಕೇಳ್ತಾ ಇದ್ದಾನೆ. ಕೊಡಿಯಡಿಯಲ್ಲಿ ಕೊಡಿಯಡಿ ಅನ್ನುವಂಥದ್ದು ಅಲ್ಲಿ ಎಲ್ಲ ಸಂಪ್ರದಾಯ ಪದ್ಧತಿಗಳು ನಡೆಯುವಂತ ಜಾಗ. ಅಲ್ಲಿ ಬರೇ ಸೀದಾ ಸರ್ ಅದು ನಮ್ಮ ತುಳುನಾಡಿಗೆ ಅಥವಾ ಈಗ ಕಾಂತಾರ ಕೆಲವು ಜನರಿಗೆ ಗೊತ್ತುಂಟು, ಅಂದ್ರೆ ದೈವಾರಾಧನೆ ಎಲ್ಲಿ ಮಾಡ್ಬೇಕು ಎಲ್ಲಿ ಮಾಡಬಾರ್ದು ಅಂತ. ಆದ್ರೆ ತುಂಬಾ ಜನರಿಗೆ ಆ ಕೊಡಿಯಡಿ ಏನು ಅಲ್ಲಿ ಏನು ಆಚಾರ ವಿಚಾರಗಳು ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ ಸರ್, ಅದನ್ನು ಅನುಕರಣೆ ಮಾಡ್ತಾರಲ್ಲ ಇದಕ್ಕೆ ಬೇರೆ ಕಡೆಗಳಲ್ಲಿ. ಅಲ್ಲಲ್ಲ ಅವರು ಅದಲ್ಲ ಸರ್, ನೀವ್ ಹೇಳಿದ್ರೆ ನಾನು ಇಲ್ಲಿ ಕೊಡಿಯಡಿ ತೋರಿಸ್ ಒಂದ್ ನಿಮಿಷ ಒನ್ ಬೈ ಒನ್. ಒಂದ್ ನಿಮಿಷ, ನಿಮ್ಮ ಪ್ರಶ್ನೆ ಏನಿತ್ತು? ದೈವ ಬೇರೆ ದೇವ ಬೇರೆ ಅಂತಲ್ವಾ? ಒಂದ್ ನಿಮಿಷ ನಿಮ್ಮಲ್ಲಿಗೆ ಬರ್ತೇನೆ ನಾನು. ದೈವ ಬೇರೆ ದೇವ ಬೇರೆ ಅಂತ ಹೇಳ್ತೀರಲ್ಲ, ತುಳುನಾಡಿನ ಜನರ ನಂಬಿಕೆಯ ಪ್ರಕಾರವಾಗಿ ನಾವು ಹೇಳುವಂತ ಪ್ರತಿ ವಾಕ್ಯದಲ್ಲಿ ನಾವು ದೈವ ದೇವರಂತ ಹೇಳಿ ಮುಂದೆ ಹೋಗ್ತೀವಿ. ಹೌದಾ? ಒಂದ್ ನಿಮಿಷ, ಇಲ್ಲ ಫುಲ್ ಸ್ಟಾಪ್ ಇಲ್ಲ. ದೈವ ಮತ್ತೆ ದೇವರು ಒಂದೇ ಅಂತ ನೀವೇ ಹೇಳ್ತೀರಿ, ಒಪ್ತೀರ ತಾನೆ? ಒಂದ್ ನಿಮಿಷ, ದೈವಾಂಶ ಸಂಭೂತ ವ್ಯಕ್ತಿ ಅಂದ್ರೆ ಏನು? ಅಥವಾ ವಸುದೈವ ಕುಟುಂಬಕಂ ಅಂದ್ರೆ ಏನು? ನಂಗೆ ಸಣ್ಣ ಉತ್ತರ ಕೊಡಿ ಸರ್. ಒಂದೇ ಕುಟುಂಬ, ದೇವರಿಗೆ ದೈವ ಅಂದ್ರೆ ದೇವರು ಒಂದೇ ಕುಟುಂಬದವರು ಅಂತ. ನಾನೀಗ ಗುಳಿಗ ದೈವ ಅಂತ ತೋರಿಸಿದಾಗ ಏನು ಎಲ್ಲರೂ ಗುಳಿಗನ ಕುಟುಂಬದವರ? ಅಂತದ್ದು ನೋಡಿ, ನಾನು ಹೇಳ್ತೇನೆ, ಅದಕ್ಕೆ ಅಪಹಾಸ್ಯ ಮಾಡುವಾಗೆ ದಯವಿಟ್ಟು ಮಾಡಬೇಡಿ. ಅದು ದಯವಿಟ್ಟು ಅದನ್ನು ನಾನು ಯಾಕಂದ್ರೆ ನಾನದ್ರ ಆರಾಧಕನಾಗಿ ಕಾಂಟ್ರವರ್ಸಿ ಆಗಿಲ್ಲ ಸರ್ ಇನ್ನು ಕೂಡ. ದಯವಿಟ್ಟು ದೊಡ್ಡ ಶಬ್ದ ಬಳಸಬೇಡಿ ಪ್ಲೀಸ್. ನಿಮ್ಮೊಟ್ಟಿಗೆ ಆತ್ಮೀಯತೆಯಿಂದ ನಾನು ಏನೊಂದು ಬ್ರದರ್ಲಿ ರೀತಿಯಲ್ಲಿ ಮಾತಾಡಿ, ಕಾಂಟ್ರವರ್ಸಿ ಖಂಡಿತ ಹೋಗ್ತೀನಿ ಸರ್. ಇದು ಸಜೆಷನ್ ನಿಜವಾಗಿ ನಾನು ತಗೊಳ್ತೀನಿ. ಆಮೇಲೆ ಖಂಡಿತ ಅಪಹಾಸ್ಯಕ್ಕೆ ನಮ್ಮ ತಂಡ, ನಾನು, ಪ್ರೊಡ್ಯೂಸರ್, ನಮ್ಮ ವಿದ್ಯಾಧರ್ ಎಲ್ಲರೂ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೀವಿ. ಸುಧೀರ್ ಇದು ಕೊನೆ ಪ್ರಶ್ನೆ ಆಗಿರ್ಲಿ ಅಂತ ಅನ್ಕೋತೀನಿ, ಯಾಕಂದ್ರೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂತು ಮೊನ್ನೆ, ಅದಕ್ಕೆ ಕೊನೆ ಪ್ರಶ್ನೆ ಎಂಡ್ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹೇಳಿದ ಕೊನೆ ಪ್ರಶ್ನೆ ನಮ್ದು, ತೀರಾ ಇತ್ತೀಚಿನವರೆಗೆ ಈ ಕೋಲ ಮಾಡುವಾಗ ಕೊರಗತನಿಯ ಕೋಲ ಆಗ್ತಾ ಇದ್ದಿದ್ದು, ಕೊರಗಜ್ಜನ ಕೋಲ ಶುರುವಾದ ತೀರಾ ಅಂದ್ರೆ ಈ ಹೆಸರಿನಲ್ಲಿ ಕೋಲ ಶುರುವಾದ ತೀರಾ ಇತ್ತೀಚೆಗೆ. ಈ ಬದಲಾವಣೆಯ ಕಾರಣ ನಿಮ್ಮ ಸಂಶೋಧನೆಯಲ್ಲಿ ಏನಾದ್ರು ಕಾಣಿಸ್ತಾ? ಇಲ್ಲ, ಕೊರಗಜ್ಜ ಅಂತ ಬಹಳ ಹಿಂದಿತ್ತು ಸರ್. ಏನ್ ಗೊತ್ತಾ, ಕೊರಗತನಿಯ ಕೋಲ ಅಂತಾನೆ ನಾನು ಹೋಗಿದ್ದೀನಿ, ನಾನು ನೋಡಿದ್ದೀನಿ. ಯಾಕಂದ್ರೆ ನಾನು ಇದೇ ಪ್ರದೇಶದಲ್ಲಿ ಇದ್ದವನಾದ್ದರಿಂದ ತುಳುನಾಡಿನ ಭಾಗಿದ್ದ ಮತ್ತು ಆಗಿರುವ ಕಾಸರಗೋಡ್ನವ್ರು ನಾನು. ಮೊದಲೆಲ್ಲ ಆಗ್ತಾ ಇದ್ದು ಕೊರಗತನಿಯ ಕೋಲ ಮೊದಲಾಗ್ತಾ ಇತ್ತು. ಈ ಕೊರಗಜ್ಜನ ಕೋಲ ಅಂತ ತೀರಾ ಇತ್ತೀಚೆಗಿಂದ ಅದು ಬಹಳ ಪಾಪ್ಯುಲರ್ ಆಗ್ತಾ ಇರುವಂತದ್ದು ಅಂತ ನನ್ಗೆ ಅನಿಸ್ತಾ ಇದೆ. ಈಗ ನಮ್ಮಲ್ಲಿ ಒಂದು GSB ಕಮ್ಯುನಿಟಿ ಇದೆ ಅಲ್ಲ, ಗೊತ್ತಲ್ಲ, ಅವರು ಗುಳಿಗನನ್ನು ಗುಳಿಗಜ್ಜನ ಕೋಲ ಅಂತ ಹೇಳ್ತಾರೆ. ಆ ಅಜ್ಜ ಅನ್ನುವಂಥದ್ದು ರೆಸ್ಪೆಕ್ಟ್, ನಾಟ್ ವಯೋ ಇದು ಒಂದು. ಆಮೇಲೆ ತನಿ ಅನ್ನುವಂಥದ್ದು ಆ ಹುಡುಗನ ಹೆಸರು. ನಾನು ಹೇಳ್ತಾ ಇರೋದು ಈಗ ಕೊರಗಜ್ಜನ ಕೋಲ ಮಾಡುವಲ್ಲಿ ಎಲ್ಲೂ ಕೊರಗತನಿಯ ಕೋಲ ಅಂತ ಹೇಳ್ತಾ ಇಲ್ಲ. ಅದು ಈಗ ಕೊರಗಜ್ಜನ ಕೋಲನೇ ಆಗಿ ಈಗ ಪಾಪ್ಯುಲರ್ ಆಗ್ತಾ ಇರುವಂತದ್ದು. ನಾನು ಹೇಳ್ತಾ ನಾನು ಶಾಲೆಗೆ ಹೋಗ್ತಾ ಇದ್ದ ದಿನಗಳಲ್ಲಿ ಕೊರಗತನಿಯ ಕೋಲಕ್ಕೆ ಹೋಗ್ತಾ ಇದ್ದೇನೆ. ಈಗ ಅದು ಕೊರಗಜ್ಜನ ಕೋಲ ಆಗಿದೆ. ಅದನ್ನ ನಿಮ್ಗೇನಾದ್ರೂ ಆ ವ್ಯತ್ಯಾಸ ಆದ ಕಾರಣ ಹಿನ್ನೆಲೆ ಏನಾದ್ರು ಗೊತ್ತಾ ಕೇಳ್ತಾರೆ? ಅಲ್ಲ, ಇವತ್ತು ಕೂಡ ಒಂದು ನಿಮಿಷ, ಇವತ್ತು ಕೂಡ ಕೊರಗ ತನಿಯ ಅಂತ ಕೊರಗ ಕಮ್ಯುನಿಟಿ ಅವ್ರು ಅವರು ಕೋಲ ಮಾಡುದಿಲ್ಲ, ಅವರು ಅಗಿಲು ಸೇವೆ ಮಾತ್ರ ಮಾಡ್ತಾರೆ. ಅವರು ಹೇಳೋದು ಕೊರಗಜ್ಜನಿಗೆ ಕೋಲ ಇಲ್ಲ ಅಂತ ಅವರ ಒಂದು ಪ್ರತಿಪಾದನೆ. ಅವರು ಹೇಳೋದು ಕೊರಗ ತನಿಯನ ಅಗಿಲು ಸೇವೆ ಅಂತ ಹೇಳ್ತಾರೆ ಇವತ್ತು ಕೂಡ. ಅವರು ಕೊರಗಜ್ಜ ಅಂತ ಪದ ಯೂಸ್ ಮಾಡುದಿಲ್ಲ. ಅಲ್ಲ, ಅಗಿಲು ಸೇವೆ ಆದ್ರೆ ನಾನು ನನ್ನ ಈ ಅಭ್ಯಾಸ ಟೈಮಲ್ಲಿ, ಸ್ಟಡಿ ಟೈಮಲ್ಲಿ ಏನ್ ಕಂಡುಕೊಂಡೆ ಅಂದ್ರೆ, ಈ ಕಾಲೆಕೋಲ ಆಗ್ತದಲ್ಲ, ನಿಮ್ ಕಾಲೆಕೋಲ ಬಗ್ಗೆ ಗೊತ್ತಲ್ವಾ? ಬಹುಶಃ ಬೈರಕ್ಕೆ ತನಿಯ ಆತ್ಮ ಬಿಟ್ಟಿದ್ದಾನೆ, ಯಾವುದೋ ರೀತಿಯಲ್ಲಿ ಮಾಯ ಆಗಿದ್ದಾನೆ, ಮತ್ತೊಂದು ಏನೋ ಆಗಿರುವಾಗ ಒಬ್ಬ ತಾಯಿಯಾಗಿ ಸುಮ್ನೆ ಕೂರೋಕ್ ಸಾಧ್ಯ ಇಲ್ಲ ತಾನೆ. ಆ ತಾಯಿಯಾಗಿ ಅವಳ ದೇಹವನ್ನು ತಗೊಂಡೋಗಿ ಅದಕ್ಕೆ ಮಾಡುವಂತ ಕ್ರಿಯಾಕರ್ಮ ಮಾಡ್ಲಿಕ್ಕೆ ಹುಡ್ಕೊಂಡು ಹೋಗೋದು ಸಹಜ ತಾನೆ. ಯಾವುದೇ ತಾಯಿ ಮಗ ಎಲ್ಲೋ ಸತ್ತಂದ್ರೆ ಮಗ ಸತ್ತ ಅಷ್ಟೇ ಮಾಡೋಲ್ಲ. ಖಂಡಿತ ಒಂದು ತಾಯಿ ಕರಳು ಅದನ್ನು ದೇಹವನ್ನು ಹುಡ್ಕೊಂಡು ಹೋಗ್ತದೆ. ಅದು ಈ ಪಾತ್ರ ಇಲ್ಲಿ ಸಿನಿಮಾದಲ್ಲಿ ಬೈರಕ್ಕೆ ಮಾಡಿದ್ದಾರೆ. ಓಕೆ, ಆಗ ಆ ಹುಡುಗ ತನಿಯನಾಗಿ ಅವರು ಮಾಡಿದ್ದಾರೆ. ಮಾಡುವಾಗ
ಕಾಲೆ ಕೋಲದ ರೂಪದಲ್ಲಿ ಆ ಆತ್ಮವನ್ನು ಇನ್ನೊಂದು ದೇಹಕ್ಕೆ ಪ್ರವೇಶ ಮಾಡುವಾಗೆ ಮಾಡಿದ್ದು ಮೋಸ್ಟ್ಲಿ ಬೈರಕ್ಕಿರ್ಬೋದು. ಸೊ ಅವರಲ್ಲಿ ಅಜ್ಜ ಅನ್ನುವಂಥದ್ದನ್ನು ರೆಸ್ಪೆಕ್ಟ್ಫುಲ್ ಆಗಿ ಯೂಸ್ ಮಾಡಿರ್ತಾರೆ. ಆಗ ಬಳಕೆಯಲ್ಲಿ ಇರಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಕೋಲಗಳು ಇತ್ತೀಚೆಗೆ ಕೊರಗಜ್ಜ ಕೋಲ ಅಂತ ಅನ್ನೋದು ಶುರುವಾದ್ರೆ ಅಂದ್ರೆ ಹೆಚ್ಚು ಪಾಪ್ಯುಲರ್ ಆದ್ವು. ಮೊದಲಿತ್ತು ಏನೋ ಗೊತ್ತಿಲ್ಲ, ತೀರಾ ಎಲ್ಲಾ ಕಡೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದು, ಬಹಳ ಜನಪ್ರಿಯ ಆಗ್ಲಿಕ್ಕೆ ಶುರು ಆದ್ದು. ಅಂದ್ರೆ ಈಗ ಉಳಿದ ಕೋಲಗಳು ದುಮ್ಮಾಪು ದೈವ ಅಥವಾ ಇನ್ನೊಂದು ದೈವ, ಬೇರೆ ಬೇರೆ ದೈವಗಳ ಕೋಲಗಳು ಇರ್ತಾವಲ್ಲ, ಈ ತೀರಾ ಇತ್ತೀಚೆಗೆ ಕೊರಗಜ್ಜನ ಕೋಲ ಅಂತ ಅನ್ನೋದು ನಾನು ಕೇಳ್ತಾ ಇತ್ತೀಚೆಗೆ ಮೇ ಬಿ ಸೋಷಿಯಲ್ ಮೀಡಿಯಾ ಪ್ರಭಾವ ಇರ್ಬೋದು ಸರ್. ಆದ್ರೆ ಸರ್, ನಾನು ಚಿಕ್ಕನಿದ್ದಾಗ, ನಾನು 2ನೇ ಕ್ಲಾಸಿಂದ ಮುಂಚೆ ಕೋಲ ಮಾಡಿದಾಗ ಏನಿತ್ತು, ಕೊರಗ ಕಮ್ಯುನಿಟಿ ಅವರೇ ಡೊಳ್ಳುಗಳನ್ನು ಹೊತ್ಕೊಂಡು ಬರುದು. ಈ ತರದ ಬ್ಯಾಂಡ್ಗಳು, ಭೂತ ದೈವಕ್ಕೆ ಬಳಸೋ ಬ್ಯಾಂಡ್ಗಳು ಇರ್ಲಿಲ್ಲ ಆವಾಗ. ನೀವ್ ಹೇಳಿದ್ ಕರೆಕ್ಟ್, ಕೊರಗ ತನಿಯ ಕೋಲ ಅಂತ ಹೇಳ್ತಾ ಇದ್ದಾರೆ, ಕೊರಗ ಮತ್ತೆ ಬಹುಶಃ ಅಜ್ಜ ಅನ್ನುವಂಥದ್ದು ಹೇಳಿದ ಗುಳಿಗಜ್ಜ ಅಂತ ಹೇಳಿ, ನಾವ್ಯಾರು ಗುಳಿಗಜ್ಜ ಅಂತ ಹೇಳುದಿಲ್ಲ, ಬಟ್ ಅವರು ಗುಳಿಗಜ್ಜ ಅಂತ ಹೇಳ್ತಾರೆ. ಅದೇ ಅಜ್ಜ ಅನ್ನೋಂಥ ರೆಸ್ಪೆಕ್ಟ್ಫುಲ್ ಆಗಿರ್ಬೋದು. ಎಸ್ ಸರ್. ശ്രുതി മേഡം ഒരു മലയാളത്തിലേക്ക് ഒരു തിരിച്ചുവരവ് പ്രതീക്ഷിക്കുന്നു. ವಿದ್ಯಾಧರ್ ಅವರೇ, ಈ ಹಲವು ಬಗೆಯ ಟೆನ್ಷನ್ಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ರಿ ಸರ್ ನೀವು? ಅಂದ್ರೆ ಅದು ಪಾರ್ಟ್ ಆಫ್ ಜಾಬ್. ಅದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂದ್ರೆ ಒಂಥರ ಅಲ್ಲ, ಶಾಕ್ ಅಬ್ಸಾರ್ಬರ್ ತರ ಇರ್ಬೇಕು. ಬರ್ತಾ ಇರುತ್ತೆ ಪ್ರತಿ ಸೆಕೆಂಡ್ಗೆ ಬರ್ತೈತೆ ಏನಾದ್ರು. ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಮತ್ತು ಅಭ್ಯಾಸ ಆಗಿ ಬಿಡುತ್ತೆ. ಪಾಸಿಟಿವ್ ಆಗಿದೆಯಾ? ಚೆನ್ನಾಗಿ ನಡೀತಾ ಇದೆ. ವೆರಿ ಹ್ಯಾಪಿ. ಮೊನ್ನೆ ಫಸ್ಟ್ ಲುಕ್ ಅಲ್ಲಿ ಅವರ ಮುಖ ಹೇಗಿತ್ತು ಸ್ಟೇಜ್ ಅಲ್ಲಿ, ಇವತ್ತು ಅವ್ರ ಮುಖ ಹೇಗಿದೆ? ಜಿ ಬಂದ ಮೇಲೆ ತಾನೆ ಬದಲಾವಣೆ. ಬಟ್ ಯು ಮಸ್ಟ್ ಆಸ್ಕ್ ಎ ಕ್ವಶನ್ ಟು ಅವರ್ ಸಂದೀಪ್ ಸೋಪರ್ಕರ್ ಜಿ. ವಾಟ್ ಕೈಂಡ್ ಆಫ್, ನೀವು ಕೇಳಿದ್ರಲ್ಲ ಯಾವ ರೀತಿಯಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು? ಬಿಕಾಸ್ ಹಿ ಹಸ್ ಪರ್ಫಾರ್ಮ್ಡ್ ಗುಳಿಗ ರೋಲ್. ಇಟ್ಸ್ ಅ ವೆರಿ ಫೆರೋಷಿಯಸ್. ಇಟ್ ಈಸ್ ಟು ಈಟ್ raw chicken, but I have not done that in the film. Please take his experience when he was doing. Sir, you please tell me. To be honest, I have done so many films, be it in Hollywood or be it French cinema or even Malayalam cinema. I did a film called Akash Gopuram with Mohanlal ji. So many films, but this song was a divine spiritual experience. There is the ring that Gulika Deva holds when he is dancing, Gangara that he is holding, and he is shaking it ferociously when we are dancing. While doing that shot, and I was a part of that dancing sequence, I do not know when Sir has said cut. I do not know what was happening around me. I was shaking. And then my assistant comes and tells me, "Stop, it is over." And I just realized that there was something very different that came into the body, and it was a completely divine experience. I could feel as if there was a connection that was happening through the dance. Though I am not a worshipper of Guliga, I have only heard the stories about it, and I was performing it like an actor, performing it like a dancer. But they say when you have divine blessings for a particular character or particular song, it just, you experience it. And this was my first experience of such sort, and I would want to thank everyone of this film for making me feel this beautiful. That is why I think I am so passionate about it. We shot this film almost a year back, my song about a year back. But from that day till today, every week I will call up Sir and say, when is my song coming out? Because that experience was so beautiful that till today I remember it, and I'm sure I will remember it forever. Thank you. ಅವರ ಹಾಡು ಒಂದು 4 ಯಾ ವಿಜಯ್ ಕೊಂಕಣಿ. Yeah, and please listen Bhavyaji's experience also, and I want to make Sadash Amin also speak his experience. Amin sir, please come. ಆವಾಗ ಒಂದು ರಾತ್ರಿ 2 ಗಂಟೆಗೆ ನಾನೊಂದು ಸಿಚುವೇಶನ್ ತೋರಿಸ್ತದೆ, ಹೇಗೆ
ಇವ್ರು ಹಿಂಗೆ ನಡ್ಕೊಂಡು ತಳ್ಕೊಂಡು ಹೋಗ್ಬೇಕು ಅಂತ, ಶ್ರುತಿ ಮ್ಯಾಮ್ ಆಗಿ ಹೋಗ್ಬೇಕಾದ್ರೆ ಹಿಂಗೆ ಇಟ್ಕೋಬೇಕು ಅಂತ ಏನೋ ಹಿಂಗೆ ತೋರಿಸ್ತಾ ಇದ್ದೇನೆ. ಯಾವುದೋ ಒಂದು ಫೋರ್ಸ್ ಬಂತು ನನ್ನನ್ನು ಪುಷ್ ಮಾಡಿತ್ತು. ಪುಷ್ ಮಾಡಿ ನಾನು ಲಿಟ್ರಲಿ ಒಂದು ಇಷ್ಟು ದೂರ ಹೋಗಿ ಫ್ಲೈ ಆಗಿ ಬಿದ್ದೆ. ಇನ್ನು ವಿಡಿಯೋ ಇದೆ ಅದು. ನಂಗೆ ಇವತ್ತು ಗೊತ್ತಿಲ್ಲ ಅದು ಯಾವ ಫೋರ್ಸ್ ಬಂದು ಬಿದ್ದೆ. ಮೇಡಮ್ ಹೇಳ್ತಾರೆ, ಸರ್ ನೀವು ಬಿದ್ದಿದ್ದ ಫೋರ್ಸ್ ಅಲ್ಲಿ ನಿಮ್ಮ ಮುಖ ಮೂತಿ ಎಲ್ಲ ನೀವು ಒಡೆದೋಗ್ಬೇಕಾಗಿತ್ತು, ಬಿಕಾಸ್ ಅಲ್ಲಿ ಅಷ್ಟು ಬೆಣಚುಗಳು ಕಲ್ಲು ಇತ್ತು. ಬಟ್ ಐ ವಾಸ್ ಕಂಪ್ಲೀಟ್ ಅನ್ಹರ್ಟ್. ಸುಧೀರ್ ಆದ್ರಿಂದ ಅಂತ ಅನುಭವಗಳು ನನಗೆ ಸಾಕಷ್ಟು ಆಗಿತ್ತು. Sudhir, Yes. Koragajja, songs and visuals are looking good. Thank you. All the very best. Thank you. And when you started script for this? I took almost 1.5 years for the scripting. 2020. Okay. 2020. Almost 1 year for the scripting. And 1.5 years actually, because there was a lot of research part of it. Then Koraga community supported. Actually, the story was with Koraga community, not with others. There was not a proper literature. Some people have written the way they got the imagination, they written, but not. But those people had. They gave me the real stuff of this film. Release eppod plan chestunaru mostly in this year or next year? January 2nd. Producer is planning for January 2nd. But I should give it. Okay. All the very best. On January 2nd, we are releasing it. ಸುಧೀರ್ ಅವರೇ, ನೀವು ಆಗಲೇ ಹೇಳಿದ್ರಿ ಕೊರಗಜ್ಜ ಇಲ್ಲಿ ಬೈಕ್ ತಗೊಳ್ಳಿ. ಕಾಂತಾರದವ್ರಿಗೆ ತುಂಬಾ ತೊಂದರೆಗಳಾಯ್ತು, ನಮ್ಗೆ ತೊಂದರೆಗಳಾಗ್ಲಿಲ್ಲ. ಅಷ್ಟ ನಮ್ಗೆ ತೊಂದರೆ ಆಯ್ತು, ಅವ್ರ ತೊಂದರೆ ಆಗಿಲ್ಲ ಅಂತ ಹೇಳಿಲ್ಲ, ನಮ್ಗೆ ಜಾಸ್ತಿ ಆಯ್ತು. ನಿಮಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವರು ಸಿನಿಮಾ ಮುಂಚೆನೆ ಹೋಗಿ ದೈವಗಳದ ಪ್ರಶ್ನೆಗಳು ಕೇಳಿ ಪರ್ಮಿಷನ್ ತಗೊಂಡು ಮಂಜುನಾಥ ಇರ್ಬೋದು, ಅಣ್ಣಪ್ಪ ಇರ್ಬೋದು ಎಲ್ಲ ಪೂಜೆ ಮಾಡಿ ಕೇಳ್ಕೊಂಡು ಮಾಡಿದ್ರು. ನೀವ್ ಆತರ ಏನೋ ಮಾಡಿದ್ರ ಅಂತ? 3 ವರ್ಷದಿಂದ ಕೋಲ ಕೊಡ್ತಾನೆ ಇದ್ದೇವೆ, ಇವತ್ತು ಕೋಲ ಇಟ್ಟಿದ್ದೇವೆ. ಅಂಡ್ ಅಲ್ಲಿ ದೈವದ ಅನುಗ್ರಹ ಮಾಡಿ ನಾವು ಫಸ್ಟ್ ಕ್ಲಾಪ್ ಪೂಜೆ ಮಾಡಿದಲ್ಲಿ ಇವತ್ತಾಗುವ ಇದರಲ್ಲಿ ಇವತ್ತಾಗುವ ಕೋಲದಲ್ಲಿ ಅಲ್ಲಿ ಕೊರಗಜ್ಜ ದೈವ ಮಾಡಿ ನನ್ನ ಹೆಸರನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿಂತ ನಮ್ಗೆ ಒಂದು ಅಪ್ಪಣೆ ಬಂದ ಮೇಲೆ ಮುಂದೆ ಹೋಗಿದ್ದೇವೆ. ಆದ್ರೆ ನಾವು ಕೂಡ ಗಾಡ್ ತುಂಬಾ ಹೆದರ್ಕೋತೇವೆ ದೈವಗಳಿಗೆ. ಅದು ಯಾಕಂದ್ರೆ ಕೊರಗ ಕಮ್ಯುನಿಟಿ ಅಂದ್ರೆ ಇಲ್ಲೆಲ್ಲ ಕೊರಗಜ್ಜನನ್ನ ಒಂದು ಅವ್ರು ಹೇಳೋದು ಕರಿಯ ಇದೆ ಯಾಕೆ ಹಾಕೊಂಡು ಅಂತ ಕ್ವಶನ್ ಮಾರ್ಕ್ ಯಾಕ. ನಾನು ಹೇಳುವಂತದ್ದು ಅವನು ಹುಡುಗ ಅಲ್ಲ, ಕಪ್ಪು ಹುಡುಗ ಅಲ್ಲ ಅಂತ. ಯಾಕಂದ್ರೆ ಕೊರಗಜ್ಜ ಇವ್ರ ಹತ್ರ ಇತ್ತು ಟೈಟಲ್. ಜಗದೀಶ್ ಸರ್, ವಿಜಯಲಕ್ಷ್ಮಿ ಮೇಡಮ್ ಅವರ ಬ್ಯಾನರ್ ಇತ್ತು. ಸೊ ಅವ್ರ ಹತ್ರ ಕೇಳಲಿಕ್ಕೆ ನಮ್ಗೆ ಕಷ್ಟ. ತುಂಬಾ ಸೀನಿಯರ್ ಸಿನಿಮಾ ಮಾಡ್ಬೇಕು ಅಂತ ಹೋಗಿ ಇಲ್ಲ ನಾವು ಮಾಡ್ತೇವೆ ತಗೊಳ್ಳಂತ ಕೇಳಲಿಕ್ಕೆ ಆಗುತ್ತಾ? ಆಗಲ್ಲ. ಅದಕ್ಕೆ ಅವನು ಕಪ್ಪು ಹುಡುಗನ ಅಂತ ಕ್ವಶನ್ ಮಾರ್ಕ್. ಹುಡುಗ ಕೊರಗಜ್ಜ ಈಗೆಲ್ಲ ಭೂತಕೋಲದಲ್ಲಿ ಅವ್ರನ್ನ ಕಪ್ಪು ಬಣ್ಣ ಹಾಕಿ ತೋರಿಸ್ತಾರೆ. ಅವನು ಕಪ್ಪು ಹುಡುಗನ ಅಂತ ಪ್ರಶ್ನೆ ಮಾಡಿದ್ದ. Director Sudhir sir. Yeah. Sir, yeah. So, for these kind of films, the cultural documentation should be pretty much clear. Yes. So, what are all the things you have added artificially through the sets, and what are all the natural elements you are able to shoot for the film? Yeah, getting a location for that 800 years old, what is it? Really different, because everywhere you go there is a post, electric pole or something. So almost we took 4 to 5 months to do the recce. Finally we got a place near my producer's place called Beltangadi. It's a dense forest. Okay, and of course I used VFX. For the VFX only we spent huge money. Even today also some of the elements are still pending because it is every time it's going to the correction. I use the natural location as well the VFX also. The bend some portion 3D. Graphics. So it is blended with all this. And not only about the graphics, because it is about the traditional documentation as well. Because as you mentioned, only the Korak community has the proper scriptures and the every in-depth details. So how are you able to recreate all those things? Because you might not be aware of what are the dressing style or the lifestyle then. I discussed with the Koraga community. One Mr. Pangala Babu, actually he told that he is coming today, but he has not arrived. I discussed so how they were, and I used to study their lifestyle when I was since my second standard. But my knowledge, from my second standard, there is the tribal, the husband and wife used to come, and I used to observe them carefully, how they behave, what kind of language they were talking. There is a language called Koraga, and when we go near to them, they used to stop talking in Koraga language because they're scared to talk in front of others. I asked with Mr. Pangalaji, why you are not talking in others?
and there is no any Koraga literature. And even in Mangaloreans was not knowing that there is a language called Koraga language. We are talking Tulu, we talk Byari language, we talk Konkani, but there is a Koraga language also. Maybe there is a reason, you know, there was a, when I studied, I came to know that there is a king who ruled our entire coastal area. His name was Hibashika. He is from Koraga community. He defeated Mayuravarma. He comes in 1st century. Okay. Then again Mayuravarma came and had a fight and he defeated Hibashika. Then perhaps maybe that is the reason why they went inside the forest. Similarly, there is a Bakuda community in coastal Kerala, till up to Kannur Bakuda community is there, and in Mangalore also. There is a king called Bakudarasa. No, Bakuda king. Bakudarasa, it's a dynasty, Bakudarasa. He defeated Raja Jayasimha. He was a king in place called Kumbala, Maipadi Palace. Maipadi Palace is still there in near Kasargod. You are from Kerala, right? No, okay. Okay. That king. See, people are not knowing about that Bakudarasa. His name was Komaru, Komaraya. He was a king. There is many such dynasty was there in our Tulu Nadu, this coastal area. So like that, the Hibashik also ruled here. After that, after he defeated by Mayuravarma, they went to they settled in forest and they were scared. If we talk in our language, the people will come to know, they may arrest us. That's the reason they were hesitant to speak in their language in front of others. So maybe that is the reason. Even till today, it is like that only. The hardly 1 or 2% their community people are talking in front of others, and their literature also started coming now. Thanks for the info, sir. And Shruti ma'am. Yeah, Shruti ma'am. So you acted in around 2 films in Telugu. Sorry, 3 films in Telugu. 2 are with Rajendra Prasad garu. So why didn't you pursue Telugu later? Unfortunately, I couldn't do any other languages rather than Kannada because I was very busy in Kannada industry. I couldn't make my time to act in any other languages. I wish I could have done. Trivikram ji. Even Bhavya madam did Telugu films, you know. Bharat, which film, madam? Punyas. నేను తెలుగు పిక్చర్ యాక్ట్ చేశానండి. పుణ్యశ్రీ అనేసి కార్తీక్ గారు హీరో, మురళి పెనిశెట్టి గారు డైరెక్షన్. ఇట్స్ వెంట్ సో సూపర్ హిట్ మూవీ ఇన్ తెలుగు పుణ్యశ్రీ. థ్యాంక్ యూ సో మచ్. Trivikram garu. Sudhir, Sir, Trivikram sir. so you are taken the risky project, and while shooting there are attacks from the goons. What was going that time in your mind? Actually, this Koragaja deity is our family deity. So we thought any amount of risk we can take it actually. So we forwarded again and again. Director sir. What is the motivational point personally to pursue this script and this movie? Motivational part, because I was working with MS Satyu, who was a legendary film director who introduced Anil Kapoor, who introduced Farooq Sheikh, who introduced Javed Akhtar, many such legendary personalities. He introduced. He is now 97. He is in Bangalore, but okay, he is almost like not moving much. Maybe my association with him more than 12 years. I was assistant to him, and his interest was kind of this kind of, because I had written a play called Guleba Kavali. It got me a Sahitya Academy Award. It represented World Theatre Olympics also. Because see, these kind of stories or subject, we get more challenges. I could have done commercial films also. I did commercial. 2 films are ready now in Marathi. So this has more challenge too. So that I can get these many questions. If I had done other film, we wouldn't have asked so many questions. Yeah. Sir, I'm from Kerala. Lots of audience waiting for Koragaja. All the stream. Silence, please. Requesting silence, please. Silence, sir. Sir, lots of stories. What challenges do you face while shooting the history and rituals of Koragaja? Pardon, please, sir. What challenges did you face while shooting the history and rituals of
Koragasha movies. Lots of stories. Yeah, challenges. Yeah, one is hunting a new boy for the character, Koragaja Tania character. I interviewed almost more than 65 young boys because I wanted to take a young boy only. Finally, I got a boy. That was enough. And characterization of Guliga character. It was because I totally portray that in a dance format. It is something different. Which you have seen, the throwing the flag, throwing of hands, with the ferocious, kind of body language. That finally I got Sandeep Soparkarji. Of course, then Bairake Shruti ma'am. I want to say the interesting story here. Bairake was young lady with 2 kids, but I wanted to show that as a young character only. Yeah, my executive producer Vidyadharji, he called because that time I was in Bombay. He called Shruti ma'am and told it seems director is coming to narrate the story, ma'am. Director, he already came. He narrated the story. Yeah, my character is Bairake, like this, like that, and she used to tell the lines what I written. I don't know, and it's such a miracle thing. She told it, and then he got a doubt. He was asking, "Had you been to Shrutiji's place to narrate the story?" I come on, I was in Bombay. No, these kind of miraculous things we experience. I think this is the answer. It is a question also. Shruti madam, we are from Kerala. We also miss you a lot of time. Yeah, we are already remember in Kottara Vidla about Dr. Ambali. Yes, sir. How is your experience in this spiritual movie? This movie. Since you remembered me of Kottaram Beach and Yapakutam, even now people remember me as Ambali, the role which I played in that movie, and it was a huge successful. I think it ran more than 100 days in Malayalam, and thanks for that respect and for that opportunity. And I received the same love even today. I see many people texting me or commenting me from Kerala in my page even today, and thanks for that love. I have already mentioned this. I'm really blessed to play the role of Bairake, and it has given me a great opportunity to grow as an actress. I really, no. There are much to learn, sir. And each and every film is an opportunity to grow as an actress. And I'm very glad that I got this role and a wonderful director and beautiful team. And you will experience a culture of Tulu Nadu or Karnataka in this film. ಆರ್ಟ್ ತರ ಇರುವಂತ ಅಥವಾ ಒಂದು ಲೋ ಬಜೆಟ್ ಸಿನಿಮಾಗಳಿಗೆ ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡುವಂತದ್ದು ದೊಡ್ಡ ಮಟ್ಟದ್ರಾಯ್ತು. ನೀವು ಅದನ್ನ ಯಾವ ಕ್ಯಾಟಗರಿಗೆ ಹಾಕ್ತೀರಿ? ಅಲ್ಲಿ ನಮ್ಮಲ್ಲಿ ತುಳುನಾಡಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಏನು ಉಲೈ ಲೆಪ್ಪುನ್ ಅಂತ, ಸತ್ತವರನ್ನೇ ಒಳಗೆ ಕರೆಯುವಂತ ಒಂದು ಕಲ್ಚರ್ ಇದೆ. ಬಹಳ ಚೆನ್ನಾಗಿ ಅವರು ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಬಟ್ ಅದು ಇಟ್ ಫೆಚ್ ದ ಕಮರ್ಷಿಯಲ್ ಆಸ್ಪೆಕ್ಟ್. ನೀವು ಕಮರ್ಷಿಯಲ್ ಅಂತ ಹೇಳಿ ಜನರಿಗೆ ಇಷ್ಟ ಆಗೋ ತರ ಮಾಡ್ತಾರಲ್ಲ, ಜನರಿಗೆ ಇಷ್ಟ ಆಗೋ ತರ ಸಿನಿಮಾ ಮಾಡಿದ್ರೆ ಅದು. ನಾನು ವಿದ್ಯಾಧರ ಮುನ್ನುಡಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ಪ್ರೊಡ್ಯೂಸ್ಡ್, ವಿ ಗಾಟ್ ನ್ಯಾಷನಲ್ ಅವಾರ್ಡ್ ಫಾರ್ ದಟ್. ಬರೀ 15 ಲಕ್ಷ. ಇಟ್ ಗಾಟ್ 2 ನ್ಯಾಷನಲ್ ಅವಾರ್ಡ್ ಅಂಡ್ 6 ಸ್ಟೇಟ್ ಅವಾರ್ಡ್ಸ್. ಸೊ ಬಟ್ ಅದು ಮಂಗಳೂರು ಭಾಗದಲ್ಲಿ 5 ವಾರ ಓಡಿತು. ಯೂಸ್ ಟು ಗೆಟ್ ಹೌಸ್ಫುಲ್ ಶೋಸ್ ಪ್ರಭಾತ್ ಟಾಕೀಸ್ ಅಲ್ಲಿ ಮಂಗಳೂರಲ್ಲಿ. ಬಟ್ ಅದಕ್ಕೆ ತ್ರಿವಿಕ್ರಮ್ ಅಂತ ಅವರ ಪ್ರೊಡ್ಯೂಸರ್ ಇರ್ಲಿಲ್ಲ, ನನ್ನಂತ ಪ್ರೊಡ್ಯೂಸರ್ ಇದ್ದಿದ್ದು. ಬಹುಶಃ ತ್ರಿವಿಕ್ರಮ್ ಅಂತ ಪ್ರೊಡ್ಯೂಸರ್ ಇದ್ದಿದ್ರೆ ಅದನ್ನ ದೊಡ್ಡ ಮಟ್ಟಿಗೆ ಕ್ಯಾನ್ವಸ್ ಅಲ್ಲಿ ಕ್ಯಾಂಪೇನ್ ಮಾಡಿ ಪ್ರಮೋಟ್ ಮಾಡ್ಬೋದಿತ್ತ ಏನೋ. ಈಗ ಸರ್ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅಲ್ಲಿ ಏನೇನಾಯ್ತು ಅನ್ನುವಂಥದ್ದು ನಿಮ್ಗೂ ಗಮನಕ್ಕೆ ಇರುತ್ತೆ. ಅಂದ್ರೆ ದೈವ ನರ್ತನ ಇರ್ಬೋದು, ಇಮಿಟೇಟ್ ಮಾಡುವಂತದ್ದು. ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಏನಾದ್ರು ಡೂ ಅಂಡ್ ಡೋಂಟ್ಸ್ ಈ ರೀತಿ ಸೂಚನೆ ಕೊಡಕ್ಕೆ ಇಷ್ಟಪಡ್ತೀನಿ. There's a lot of information in Google about Koragaja film, and we are blessed because almost more than 10-15 producers, directors were trying to make a film on Koragaja since past 10 years. And one important name I have to mention, Jagdish sir and Vijayalakshmi ma'am.
because they produced more than 25 big films in Kannada. But that's what they were every time they were mentioning, but we could not able to complete this film. Yeah, when I started, it was really, journey was not easy. It was very hard. The route was not easy. The path was not easy. I faced all sort of, the rowdies, goons attacking, the disturbing the sets. I had many, renowned actors like Kabir Bedi sir and Sandeep Soparkarji, Ganesh Acharya, Bollywood choreographer, many such, of course, with the Kannada fertilities. But when I was shooting with Sandeep Soparkarji and also Ganesh Acharya, ಇವರಿಬ್ಬರ ಜೊತೆ ಮಾಡ್ಬೇಕಾದ್ರು 2 ಸಲ ನಂಗೆ ಕೊರಿಯೋಗ್ರಫರ್ ಜೊತೆ ವರ್ಕ್ ಮಾಡುವಾಗ ಐ ಬಿನ್ ಅಟ್ಯಾಕ್ಡ್. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಅಂಡ್ ಅಫ್ ಕೋರ್ಸ್ ಈಗ ನನ್ಗೆ ಅದು ಒಂಥರ ನಗು ಅಂತ ಬರ್ಬಾರ್ದು. ಬಟ್ ದ ಸಿಚುವೇಶನ್ ಇಸ್ ವೆರಿ ಸ್ಕ್ಯಾರಿ. ದ ಪೀಪಲ್ ವೇರ್ ವಿತ್ ದ ಸ್ವೋರ್ಡ್ ಅಂಡ್ ತಲವಾರ್. ಅಂಡ್ ಗಣೇಶ್ ಆಚಾರ್ಯ ಜಿ ವಾಸ್ ಟೆಲಿಂಗ್, ಸರ್ ಯು ಪ್ಲೀಸ್ ಎಸ್ಕೇಪ್, ಪ್ಲೀಸ್ ಗೋ, ನೀವ್ ಎಲ್ಲಿಂದ. ಅಂಡ್ ದ ಶೂಟಿಂಗ್ ಗಾಟ್ ಡಿಸ್ಟರ್ಬ್. ಬಟ್ ತುಂಬಾ ನೋವಿನ ವಿಚಾರ. ರಿಯಲಿ it is every time it's making me feel upset because the money what wasted, producer has wasted 60 lakhs, 70 lakhs. In whenever they attack, we had to stop the shoot. And all the twice I have been attacked in my own hometown. The Mangalore is my place. Mangalore is my place. ಈ ಜಾಗದಲ್ಲಿ ನನ್ಗೆ ಯಾಕೆ ನನ್ನ ಸಿನಿಮಾಕ್ಕೆ ಅಥವಾ ತ್ರಿವಿಕ್ರಮ್ ಸರ್ ಅವರು ಮಂಗಳೂರಿನವರೇ, ವಿದ್ಯಾಧರ್ ಅವರು ಮಂಗಳೂರಿನವ್ರೆ. ವೆನ್ ವಿ ವರ್ ಡೂಯಿಂಗ್ ಇನ್ ಅವರ್ ಹೋಮ್ ಟೌನ್, ನಮ್ಮನ್ನು ಯಾಕೆ ಆ ಥರ ಅಟ್ಯಾಕ್ ಮಾಡಿದ್ರು ಇವತ್ತಿನವರೆಗೂ ಗೊತ್ತಿಲ್ಲ. ಸೊ ರೀಸೆಂಟ್ಲಿ ವಿತ್ ಥ್ರೂ ಭವ್ಯ ಮ್ಯಾಮ್ ವಿ ಮೆಟ್ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಜಿ ಅಂಡ್ he instructed, he called the commissioner of police Mangalore, Mr. Sudhir Reddy, and yesterday Vidyaji has met the commissioner. He gave all the assurance and really he extended his support. Now even can see that police have come here and the crime branch also supporting us. I have to thank the region where today's Kola is going to happen. It's a Pandeshwar police area territory. Their inspector also, he called me in the morning because really it is scary situation because I used to receive many threatening calls many times. And I told Vidyaji, yes, I can come up to Ocean Pearl Hotel, but for Kola, it's very difficult because thousands of people will gather. It's risky. I have my family, my wife and my beautiful daughter is here, Shlagya. So every time there was no big support for me. Of course, I was working as an ITS officer, Assistant Director General in Ministry of Communication. I resigned and immediately producer has backed me with this such a big film, pan-India film. I'm not gone at that level actually. I was writing lyrics. My lyrics were popular. I was writing a play. It has represented the Theatre Olympics. I had a show and I have a studio with Vidyaji at Bombay. But I don't know what made Trivikramji to give such a big film to me because more than 100 directors are every time calling him. Like, he has a block list. He has to show me. E director call madidru. E director call madidru. In that situation, he has taken such a daring step to give this film to me. And I have to thank Bhavyachi. And she's almost every day she's calling me and asking, hey Guntu sir, cinema, how is going? What is the next plan? She's like becoming the family member of our team. Of course, Shruti ji, but she is, I'm like, she's more busy and most of the time she'll be television. So whenever we call, like, she'll be, but whenever we call, she has extended all her support. ಬಹುಶಃ ಇಡೀ ಕನ್ನಡ ಇಂಡಸ್ಟ್ರಿಯ ಮತ್ತೆ ನನಗೆ the reporters of Kannada industry, they supported me amazing. Their support is so amazing. ನನ್ನ ಯಾವುದೇ ಒಂದು ನ್ಯೂಸ್ ಇದ್ರು ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ವಿಜಯ ಭರಂ ಸರ್ ಆಗಿರ್ಬೋದು, ಕೇಶವ ಮೂರ್ತಿಗಳಾಗಿರ್ಬೋದು, ಇವರೆಲ್ಲ ನನ್ನ ನ್ಯೂಸ್ಗಳನ್ನು ಅವರು ಕ್ಯಾರಿ ಮಾಡಿದ ರೀತಿ, ದ ವೇ ದೇ ಸಪೋರ್ಟಿಂಗ್, ನನ್ಗೆ ಗೊತ್ತಿಲ್ಲ ಅವ್ರಿಗಳಿಗೆಲ್ಲ ಹೇಗೆ ನಾ ಥ್ಯಾಂಕ್ಸ್ ಹೇಳ್ಬೇಕು. ಬನ್ನಿ ಸರ್, ನಿಮ್ಗೆ ಮಂಗಳೂರಲ್ಲಿ ಏನ್ ಮಾಡ್ತಾರೆ ಬನ್ನಿ ಅಲ್ಲಿ ಅಂತ ಹೇಳಿ ವಿಜಯ ಭರಂ ಸಾಗರ್ ಸಪೋರ್ಟೆಡ್ ಮೀ. ಅಂದ್ರೆ ನಂಗೆ ಗೊತ್ತಿಲ್ಲ ಸರ್, ನೀವೆಲ್ಲೋ ಬೆಂಗಳೂರಲ್ಲಿ ಇರ್ತೀರಿ, ಏನ್ ಸರ್ ಸಪೋರ್ಟ್, ಯಾ ಪ್ಲೀಸ್ ಕಮ್ ಅಂತ ಹೇಳಿ ನಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗಿ ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದ್ದೇನೆ. ಓಕೆ ಭವ್ಯ ಮ್ಯಾಮ್. ಅವರಿಗೆ ಅಂದ್ರೆ ಪ್ರಮೋಷನ್ಗೆ ನಾವು ಅವರನ್ನ
ಬೇರೆ ರೀತಿಯಲ್ಲಿ ಅವ್ರನ್ನು ಬಳಸ್ಕೊಳ್ತಾ ಇದ್ದೇವೆ. ನಾವು ಇನ್ನು ಅವರ ಲಾಂಚಿನ ಪ್ಲಾನ್ ಬೇರೆ ಇದೆ ನಮ್ದು. ಈಗ ನಾವು ಫಿಲ್ಮ್ ಪ್ರಮೋಷನ್ ಮಾಡ್ತಾ ಇದ್ದೇವೆ, ನಾಟ್ ಹೀರೋ ಪ್ರಮೋಷನ್. ಇದು ಹೀರೋ ಲಾಂಚಿಂಗ್ ತರ ಮಾಡ್ತಾ ಇಲ್ಲ. ಎಸ್ ಅಫ್ಕೋರ್ಸ್ ಎಲ್ಲರೂ ಕನ್ನಡದವರು, ಒಂದಷ್ಟು ಜನ ಬಿಟ್ರೆ ಮತ್ತೆ ಎಲ್ಲರೂ ಕನ್ನಡದವರು ಇದ್ದಾರೆ. ಸುಧೀರ್ ಸರ್, ನೀವು ಮಂಗಳೂರವರಾಗಿರೋದ್ರಿಂದ ಇಲ್ಲಿನ ದೈವಗಳ ಬಗ್ಗೆ ತುಂಬಾ ಭಕ್ತಿ ಮತ್ತೆ ಅದಕ್ಕೆ ಏನು ಧಕ್ಕೆ ಬಾರದಂತೆ ಸಿನಿಮಾಗಳು ತೆಗಿಬೇಕು ಅನ್ನೋದು ಇಲ್ಲಿನ ನಂಬಿಕೆ. ಗುಳಿಗ ಪಾತ್ರ ಮಾಡಿರುವಂತಹ ಸಂದೀಪು ಇಲ್ಲಿ ಅವರ ಇರಬಹುದು, ಆದ್ರೆ ಗುಳಿಗದ ಬಗ್ಗೆ ಅವ್ರಿಗೆ ಗೊತ್ತಾ? ಹೇಗೆ ಅವ್ರನ್ನ ನೀವು ಈ ಪಾತ್ರಕ್ಕೆ ತಗೊಂಡಿದ್ದು ಅಂತ? ಬಿಕಾಸ್ ನಾನು ಪೋರ್ಟ್ರೇ ಮಾಡಿದ್ದದನ್ನ ಡಾನ್ಸ್ ಫಾರ್ಮ್ ಅಲ್ಲಿ. ಗುಳಿಗ ಫೆರೋಷಿಯಸ್ ಡಾನ್ಸ್. ಹಿ ಇಸ್ ಎ ವರ್ಲ್ಡ್ ಕ್ಲಾಸ್ ಡಾನ್ಸರ್. Maybe he is having 6 doctorates. Six. He performed in front of Queen Elizabeth and Prince Charles. Aurla karisi Buckingham ali. He performed in Buckingham also. So we were, me, Vidyaji and my producer, when we were discussing whom to give this character, then I told that Sandeep, oh my God, how to contact him? He is such a big person. Whether he will accept this? He is in jury for that, Miss India, Miss World. I had to thank Sharon Prabhakar. Yeah, she is my darling. She is my dear friend, Sharon Prabhakar. She called Sandeep ji, and see, my friend Sudhir will call. And the moment I explained the character, he accepted. ಆ ಡಾನ್ಸಿನ ಭಂಗಿಗಳು ನೋಡಿರ್ಬೋದಲ್ಲ, ನಿಮ್ಗೆ ಗೊತ್ತಾ ಅವ್ರು ಎಷ್ಟು ಏಜ್ ಅಂತ? Can I reveal your age? It is there in the Google. 61. ಸೊ ನೋಡಿ, ಈ ತರ ಈ ಕಬೀರ್ ಬೇಡಿ, ನಂಗೆ ಇದೇ ಪ್ರಶ್ನೆ ಹಿಂದೆ ಕಬೀರ್ ಬೇಡಿನ ಯಾಕೆ ಆಯ್ಕೆ ಮಾಡ್ಕೊಂಡಾಗ್ಲೂ ಬಂತು. ಆ ಲೆವೆಲ್ ಡೆಪ್ತ್, ಈಗ ನೀವು ಭೈರಕ್ಕೆ ಪಾತ್ರ ನೋಡಿರ್ಬೋದು ಸಿನಿಮಾದಲ್ಲಿ, ಇವರ ಪಂಜನಾಯಿ ಪಾತ್ರಗಳು. ಅವರು ಆ ಪಾತ್ರಕ್ಕೆ ಕೊಟ್ಟಂತ ಜಸ್ಟಿಸ್, ಒಬ್ಬ ಡೈರೆಕ್ಟರ್ ಅದನ್ನು ಮುಂಚೆನೆ ಕಲ್ಪನೆ ಇರುತ್ತೆ ಈ ತರ ಬರ್ಬೇಕು ಅಂತ. ನಾವು ನಮ್ಮ ಮಂಗಳೂರಿನಲ್ಲಿ ಒಬ್ರು ನವೀನ್ ಪಾಟೀಲ್ ಅಂತ ಒಬ್ಬರನ್ನ ಮೂಗನ್ ಪಾತ್ರಕ್ಕೆ ತಗೊಂಡಿದ್ದೇನೆ. ವೆರಿ ಜೆನ್ಯೂನ್. ಅವರು ಎಷ್ಟು ಸದಾಶಿವಮನ್ ಸರ್ ಬಂದಿದ್ದಾರೆ ಅವ್ರ ಜೊತೆ. ಸತೀಶ್ ಸರ್ ಇವರು ಬಹಳ ದೊಡ್ಡ ರಂಗಭೂಮಿ ಕಲಾವಿದರು, ಸುಮಾರು 79 ವರ್ಷದವರು. 79 ಸರ್, 77. ಸೊ ಅವರು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಎಸ್ ಸರ್. ಮೈಕ್ ಕೊಡಿ ಅಲ್ಲ ಅಲ್ಲಿ, ಪ್ಲೀಸ್ ಒಂದು ಮೈಕ್ ಕೊಡಿ ಅಲ್ಲಿ. ಮೈಕ್ ಕೇಳಿ ಸರ್. In a nutshell, please describe the research work you have done for this. Because ಒಂದು ಸಿನಿಮಾ ಅಂತ ತಗೊಳ್ಬೇಕಾದ್ರೆ he is asking like what research you have made and what are the story behind that. ಅದು ಒಂದು ಆಯಾಮದಲ್ಲಿ ಆ ರಿಸರ್ಚ್ ಹೋಗಿಲ್ಲ ನಮ್ಗೆ ನಮ್ಮ ತುಳುನಾಡಿನ ದೈವಗಳ ಜೊತೆ ಈ ದೈವದ ಪರಂಪರೆ, ದೈವದ ಕಲ್ಚರ್ ಹೇಗೆ ಸ್ಟಾರ್ಟ್ ಆಯ್ತು ಅನ್ನುವಂಥದ್ದು ಕುತೂಹಲ ಬಂತು ನಮ್ಗೆ. ತುಳುನಾಡಿನ ದೈವಗಳ ಬಗ್ಗೆ ಇಮಿಡಿಯೇಟ್ ಆಗಿ ಕಾಲೆಕೋಲ ಅಂತ ಒಂದು ನೋಡಿದಾಗ ಅದ್ರಲ್ಲಿ ಗೊತ್ತಾಗುತ್ತೆ. ಕಾಲೆಕೋಲ ಅಂದ್ರೆ ವ್ಯಕ್ತಿಗಳು ಸತ್ತ ಮೇಲೆ, ಆಫ್ಟರ್ ದೇರ್ when they die in the 11th or 13th day of ritual, they perform a ritual called ಕಾಲೆಕೋಲ. ಆವಾಗ ಅವರು ಕಾಲೆಕೋಲ ಸಮಯದಲ್ಲಿ ಆ ಶಕ್ತಿಯನ್ನ, ಆ ಆತ್ಮವನ್ನ ಅದನ್ನು ತಮ್ಮ ದೇಹಗಳಿಗೆ ತಗೊಂಡು ಅವ್ರ ತರ ಮನೆ ಮಂದಿ ಎಲ್ಲ ಮಾತಾಡ್ತಾರೆ. ದಿಸ್ ಎ ಕಾಲೆಕೋಲ. ಬಹುಶಃ ನಮ್ಮ ಕೋಲದ ಪರಂಪರೆಗೆ ಅದೊಂದೇ, ಅದು ನನಗೆ ಬಹಳ ಈಸಿಯಾಗಿ ಗೊತ್ತಾಯ್ತು, ಕೋಲ ಎಲ್ಲಿಂದ ಆರಂಭವಾಗಿರ್ಬಹುದು ಅನ್ನುವಂಥದ್ದು. ಬಟ್ ಈ ದೈವ ಏನು ಭೂತ ಎನ್ನುವಂಥದ್ದು ಅಥವಾ ಈ ಟ್ರಾನ್ಸ್ ಸ್ಥಿತಿಗೆ ಹೋಗ್ತಾರೆ, ಆಗ ಅವ್ರನ್ನ ಮರಿತಾರೆ, ಅವ್ರ ಮೈ ಮೇಲೆ ಆವಾಹನೆ ಆಗುತ್ತೆ. when they go to the trance, it is a culture of trance. ಅದು ನಿಮ್ಗೆ ಗ್ರೀಸಲ್ಲೂ ಸಿಗುತ್ತೆ. ಅಥೆಲೋ ದೇವರನ್ನ, when you study Greek culture, they perform Othello. Yeah, they worship God Othello. ಅಲ್ಲೂ ಕೂಡ ಅವರು ಇಟ್ಸ್ ಎ ಸಿಮಿಲರ್ ಕೈಂಡ್ ಆಫ್ ಲೈಕ್ ನಾಗಮಂಡಲ. ನಮ್ಮಲ್ಲಿ ನಾಗಮಂಡಲ ಮಾಡುವಾಗ ಒಂದು ಪುರೋಹಿತ ವರ್ಗದವರು ಅಥವಾ ಅವರು ನಾಗನನ್ನು ತನ್ನ ಮೇಲೆ ಆವಾಹನೆ ಮಾಡಿಕೊಂಡು ಏನ್ ಪರ್ಫಾರ್ಮ್ ಮಾಡ್ತಾರೆ, ಅದು ನಿಮ್ಗೆ ಗ್ರೀಕ್ ನ ಅಥೆಲೋ ದೇವರಿಗೆ ಮಾಡುವಾಗಲೂ ಸಿಗುತ್ತೆ. ಇದೆಲ್ಲ ಮೂಲ ಶಮನಿಸಂ ಅನ್ನುವಂಥದ್ದು. ಅದು ಸೈಬೀರಿಯಾ ದೇಶದಿಂದ ಆರಂಭವಾಗಿರುವಂತದ್ದು. ದೆನ್ ಇಟ್ಸ್ ಸ್ಪ್ರೆಡೆಡ್ ಟು ರಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಇಂಥ ದೇಶಗಳೆಲ್ಲ ಶಮನಿಸಂ ಬೇಸ್ಡ್ ನೃತ್ಯಗಳನ್ನು ನೋಡ್ಬೋದು. ಅವರು ಶಮನಿಸಂ ಬೇಸ್ಡ್, ಈಗ ನೀವು ಸೈಬೀರಿಯಾ ದೇಶದಲ್ಲಿ ಸೆಮಿ ಮಾತಾಡುವಂತ ಜನಾಂಗ ಇದೆ, ಸೆಮಿನಾಯ್ಡ್ಸ್ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರು ನಮ್ಮ ಭೂತ ಕಲ್ಚರ್ನವರೇ, ಸೆಮಿನಾಯ್ಡ್ಸ್ ತರ. ಅವ್ರ ಭಾಷೆ ಸೆಮೀಸ್ ಅಂತ ಹೇಳ್ತಾರೆ ಅವ್ರನ್ನು. ಅವರು ನಮ್ಮ ಈ ಭೂತಕೋಲದಲ್ಲಿ ಯಾವ ತರ
ದೊಡ್ಡ ಕಿರೀಟ, ಇದಕ್ಕೆ ನಾವು ಅಣಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅಣಿ ಅದನ್ನ ಹಾಕೊಂಡು ಹೇಗೆ ಮುಖಕ್ಕೆ, ನಾವಿಲ್ಲಿ ತುಳುವಲ್ಲಿ ಅರದಲ ಅಂತ ಹೇಳ್ತೇವೆ, ಅವರು ಸೇಮ್ ಎಲ್ಲೋ ಪೇಂಟ್ ಮಾಡ್ತಾರೆ ಮುಖಕ್ಕೆ. ಆಮೇಲೆ ತೆಂಗಿನ ಗೆರೆಗಳನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಸೆಮಿನಾರ್ಸ್ ಕೂಡ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ದ ಕಲ್ಚರ್ ನಮ್ಗೆ ಬಹಳ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಫೋಕ್. ನೀವು ಶಮನಿಸಂ ಬಗ್ಗೆ ನೀವು ನೋಡ್ತಾ ಹೋದ್ರೆ ಸರ್, ನಮ್ಮ ಭೂತಾರಾಧನೆ ಎಲ್ಲಿಂದ ಆರಂಭವಾಯಿತು ಅನ್ನೋದು ಗೊತ್ತಾಗುತ್ತೆ. ಐ ಸ್ಟಾರ್ಟೆಡ್ ಸ್ಟಡೀಸ್ ಶಮನಿಸಂ. ಶ್ರುತಿ ಮೇಡಮ್ ಶ್ರುತಿ ಮೇಡಮ್, ನೀವೆಲ್ಲಾ ಭಾಷೆಯಲ್ಲೂ ಅಭಿನಯ ಮಾಡಿದೀರಿ. ಸೊ ಈ ಸಿನಿಮಾಗೆ ಎಲ್ಲಾ ಭಾಷೆಯಲ್ಲೂ ನೀವೇ ಡಬ್ಬಿಂಗ್ ಮಾಡ್ತೀರಾ ಹೇಗೆ? ಇಲ್ಲ, ನನಗೆ ಎಲ್ಲಾ ಭಾಷೆ ಅರ್ಥ ಆಗುತ್ತೆ, ಆದ್ರೆ ಮಾತಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಕೆಲವು ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ನನಗೆ. ಹಾಗಾಗಿ ಎಲ್ಲಾ ಭಾಷೆಯಲ್ಲೂ ನಾನು ಮಾಡಕ್ಕಾಗ್ಲಿಲ್ಲ. ಆಮೇಲೆ ಸಮಯದ ಅಭಾವದಿಂದ ನಾನು ಮಾಡ್ಲಿಲ್ಲ ಅಂತ ಅಲ್ಲ, ಈ ಭಾಷೆ ತುಳುಲ್ ಮಾತಾಡೋದಕ್ಕೆ ನಾನು ತುಂಬಾ ಕಷ್ಟಪಟ್ಟೆ. ಅದ ಮೀರಿ ಬೇರೆ ಭಾಷೆಗಳಲ್ಲಿ ನನಗೆ ಕಷ್ಟ ಆಯ್ತು ಅನ್ನುವಂಥ ಕಾಲ್ನ ಡೈರೆಕ್ಟರ್ ತಗೊಂಡ್ರು. ಹಾಗಾಗಿ ಎಲ್ಲಾ ಭಾಷೆಯಲ್ಲೂ ಬೇರೆ ಬೇರೆ ಕಲಾವಿದರ ಹತ್ರ ಮಾತಾಡ್ಸಿದ್ದಾರೆ. ಕೆಲವು ಮಾತ್ರ ನನ್ನ ಧ್ವನಿಯನ್ನ ಎಲ್ಲಾ ಭಾಷೆಯಲ್ಲೂ ಇಟ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಕೇಳಿಸ್ಲಿಲ್ಲ. ಕನ್ನಡ ತುಳು ಲ್ಯಾಂಗ್ವೇಜ್ 2 ಮಾತ್ರ ಮಾಡಿದ್ದೀವಿ. ತುಳು ಸಂಪೂರ್ಣವಾಗಿ ಮಾತಾಡಿಲ್ಲ, ಕೆಲವು ಕಡೆ ಮಾತಾಡಿ. ಸುಧೀರ್ ಗಾರು ಸರ್ ಮೈಕ್ ಕೊಡಿ ಪ್ಲೀಸ್. ಅಲ್ಲಿ ನೀವು ಕ್ಲಾರಿಟಿ ಇಲ್ಲ, ನಾನು ಅವ್ರ ತಪ್ಪು. ಎಸ್ ಸರ್. ಶೂಟಿಂಗ್ ವೇಳೆ ನವೀನ್ ಡಿ ಪಟೇಲ್ ಅವರಿಗೆ ಅವಘಡ ಆಯಿತು. ಅವರ ಕಾಲ್ ಕೂಡ ಪ್ರಾಬ್ಲಮ್ ಆಯಿತು. ಕಾಂತಾರ ಸಿನಿಮಾದಲ್ಲಿ ಕೂಡ ಅವರು ಕಾಮ್ ನೋವಿನ ರೀತಿಯಲ್ಲೇ ಆಕ್ಟಿಂಗ್ ಮಾಡಬೇಕಾಗಿತ್ತು. ಸೊ ಇದಕ್ಕೆ ಕಾರಣ ಆದದ್ದು ಶೂಟಿಂಗ್ ವೇಳೆ, ನಿಮ್ಮ ಶೂಟಿಂಗ್ ವೇಳೆ ಅವರಿಗೆ ಯಾವ ರೀತಿಯ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಆನಂತರ? Yeah, the question actually, I had an actor, Mr. Naveen Patil. He is a very popular theatre actor in this place, Mangalore. He is very popular, and he has acted in Malayalam film Vidayan also with Aduru Gopalan. Very fine actor. Actually, I had 3 days of shoot or 5 days. Yeah, 5 days schedule. 5 ದಿನದ ಶೆಡ್ಯೂಲ್ ಇತ್ತು. ಫಸ್ಟ್ ಡೇ ಬೆಳಿಗ್ಗಿಂದ ಸಂಜೆ ತನಕ ಮಾಡಿದ್ವಿ. ಸಂಜೆ ಒಂದು ಬೆಟ್ಟದ ಹತ್ರ ಹೋದಾಗ ನಾವು ಹೇಳಿದ್ವಿ, ನನ್ಗೇಕೋ ಆ ಜಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು. ಆ ಮೇಲೆ ಜಾಗಕ್ಕೆ ಹೋಗಿಕ್ಕೆ ನನ್ಗೆ ಹೆದರಿಕೆ ಆಗ್ತದೆ, ಯಾಕಂತ ಗೊತ್ತಿಲ್ಲ. ಐ ವಾಸ್ ವೆರಿ ಸ್ಕ್ಯಾರಿ. ಸೊ ನಾನು ನನ್ನ ಮಾನಿಟರ್ ಹಾಕೊಂಡು ಕೆಳಗೇನೆ ಇದ್ದೆ. ಅದು ಒಂದು ಸೀಕ್ವೆನ್ಸ್ ಅಲ್ಲಿ ಅವರು ನಮ್ಮ ಕೊರಗಜ್ಜನ ತಂದೆಯ ಪಾತ್ರವನ್ನು ಅವರು ಹೆಗಲ್ ಮೇಲೆ ಹೊತ್ಕೊಂಡು ಹೋಗುವಂತ ಸನ್ನಿವೇಶ. ನಾನು ಹೇಳಿದೆ ನವೀನ್ ಅವರಿಗೆ, ನನ್ಗೆ ಅದು ಅಲ್ಲಿ ಹೋಗ್ಲಿಕ್ಕೆ ಯಾಕೋ ಒಂದು ಭಯ ಆಗ್ತಾ ಇದೆ, ನಾನು ಇಲ್ಲೇ ಇರ್ತೀನಿ, ನನ್ಗೆ ಅಲ್ಲಿ ಬಂದು ಹೇಳಿಕ್ಕೆ ಆಗೋಲ್ಲ ಅಂತ ನಾನು ಹೇಳಿದೆ. ಏನಾಗಿಲ್ಲ ಸರ್, ಬಲಿ ನಾನಿದ್ದೇನೆ ತುಳುವಲ್ಲಿ, ಯಾನು ಇಲ್ಲ ಬಲಿ ಅಂತ ಹೇಳಿ ಅವ್ರು ಹೋದ್ರು. ಆಕ್ಷನ್ ಅಂತ ಹೇಳಿದಾಗ ಒಂದು ಸ್ಟೆಪ್, ಸೆಕೆಂಡ್ ಸ್ಟೆಪ್ ಅಲ್ಲಿ ಬಿದ್ಬಿಟ್ರು. ಸಿಂಪಲ್, ಬಟ್ ಐ ರಿಟೈನ್ ದ ಶಾಟ್. ಅವ್ರು ಬಿದ್ದ ಶಾಟ್ ಕೂಡ ಐ ರಿಟೈನ್ ಇನ್ ದ ಫಿಲ್ಮ್. ಯು ಬಿಲೀವ್ ಇಟ್ ಆರ್ ನಾಟ್ ಸರ್, ಇಟ್ ವಾಸ್ ಸಚ್ ಎ ಸ್ಮಾಲ್ ಆಕ್ಸಿಡೆಂಟ್, ಬಟ್ ಹಿಸ್ ಥೈಸ್ ಬೋನ್ ಹಸ್ ಕಂಪ್ಲೀಟ್ಲಿ ಪ್ರೂವ್. ಇವತ್ತಿಗೂ ಅವರು ಸರಿಯಾಗಿ ನಡ್ಕೊಳಕ್ ಆಗಿಲ್ಲ. ಒಂದು ದಿನ ಶೂಟಿಂಗ್ ವಾಸ್ ಇನ್ಕಂಪ್ಲೀಟ್, ಇನ್ನು 4 ದಿನ ಬಾಕಿ ಇತ್ತು. ಬಟ್ ಪ್ರೊಡ್ಯೂಸರ್ ಇಮಿಡಿಯೇಟ್ಲಿ ಅದಕ್ಕೆ ಸುಮಾರು ಒಂದು 1.5 ಲಕ್ಷ ಎಷ್ಟು ಕೊಟ್ರಿ ಸರ್? 2 lakhs, 2 ಲಕ್ಷ ರೂಪಾಯಿ ತನಕ ಅವರು ಪಾಪ ಅವರಿಗೆ ಈ ಇದ್ರಂದಾಗೆ ಲಾಸ್ ತುಂಬಾ ಇತ್ತು. ಯಾಕಂದ್ರೆ ಅವತ್ತು ಮತ್ತೆಲ್ಲ ರೀಶೂಟ್ ಮಾಡ್ಬೇಕಾಗಿತ್ತು. ಆ ಡೇಟ್ಸ್ ಎಲ್ಲ ಮತ್ತೆ ತಗೊಳ್ಳೋದು ಎಲ್ಲ ಪ್ರಾಬ್ಲಮ್. ಯಾಕಂದ್ರೆ ಆ ಕ್ಯಾರೆಕ್ಟರ್ ಏನೆಲ್ಲ ಇತ್ತು ಕಾಂಬಿನೇಷನ್, ಆ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಚೇಂಜ್ ಮಾಡ್ಬೇಕಾಯ್ತು. ಈಗ ದೀಪಕ್ ರೈ ಅಂತ ಎಲ್ಲೊಬ್ರು ಆಕ್ಟರ್ ಇದ್ದಾರೆ, ಅವರು ಸೂ ಫ್ರಮ್ ಸೋದಲ್ಲಿ ಮಾಡಿದ್ರು. ಅವರನ್ನು ಮತ್ತೆ ರಿಪ್ಲೇಸ್ ಮಾಡ್ಬೇಕಾಯ್ತು ನನಗೆ, ಬಿಕಾಸ್ ದಟ್ ವಾಸ್ ಅ ಕಾಂಬಿನೇಷನ್ ವಿತ್ ನವೀನ್ ಪಾಟೀಲ್. ಅವ್ರಿಗೆ 2 ಲಕ್ಷ ಕೊಡೋದಲ್ಲದೆ ನಮ್ಮ ಪ್ರೊಡ್ಯೂಸರ್ಗೆ ಸುಮಾರು ಒಂದು 80 ಲಕ್ಷ ಶೆಡ್ಯೂಲ್ ಇಂದ ಲಾಸ್. ಬಟ್ ನಾನು ಕೇಳಿದೆ, ಸರ್ ನೀವು ಆಲ್ರೆಡಿ ಈಗ ಇಷ್ಟು ಮಾಡ್ಲಿಕ್ಕೆ ನಂಗೆ ಆಲ್ಮೋಸ್ಟ್ 80 lakhs 75 lakhs ಮೇಲೆ ಖರ್ಚು ಬರ್ತಾ ಇದೆ. ಇಲ್ಲ ಅವರು ಬಟ್ ನಮ್ಮ ಸಿನಿಮಾಗೆ ಬಂದದಲ್ಲ, ವಿ ಹ್ಯಾವ್ ಟು ಪೇ ಹಿಮ್ ಅಂತ ಹೇಳಿ ದ ಸೇಮ್ ಡೇ ಆಲ್ಸೋ ಹಿ ಪೇಡ್ 1 lakh. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಮೇಲೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಟೈಮ್ ಅವರು 1 ಲಕ್ಷ ಕೊಟ್ಟು 2 lakhs ಕೊಟ್ಟಿದ್ದಾರೆ. ಸುಧೀರ್ ಸರ್, ಎಸ್ ಈ ಕಡೆ ಎಸ್ ಸರ್, ಎಸ್ ಸರ್. ಈ ಯಾವುದೇ ದೇವರ ವಿಚಾರದಲ್ಲಿ ಸಿನಿಮಾ ಮಾಡ್ತೀನಿ ಅಂತ 10 ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲೂ ಕೂಡ ಕರಾವಳಿ ದೈವಗಳು
ಭೂತಕೋಲ, ಸೊ ಕೊರಗಜ್ಜ, ಪಂಜುರ್ಲಿ ಅಂತ ದೈವದ ಸಿನಿಮಾ ಮಾಡ್ತೀನಿ ಅಂತ 10 ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ನೀವು ಈ ಸಿನಿಮಾ ಮಾಡ್ಬೇಕಾದ್ರೆ, ಸೊ ನೀವು ನೋಡ್ಬೋದು ಕಾಂತಾರ ಮಾಡ್ಬೇಕಾದ್ರೆ ಒಂದಷ್ಟು ಅವಘಡಗಳು ನಡೆದ್ವು. ಅಂದ್ರೆ ದೈವದ ವಿಚಾರದ ಸಿನಿಮಾ ಕೈ ಹಾಕಿದ್ದಕ್ಕೆ ಇಷ್ಟೆಲ್ಲ ಸವಾಲುಗಳು ಎದುರಾದ್ವು ಅಂತೇಳಿ ಸುದ್ದಿ ಆಗಿತ್ತು. ಸೊ ನಿಮ್ಗೂ ಕೂಡ ಏನಾದ್ರು ಸವಾಲುಗಳು ಎದುರಾಗಿದ್ವಾ, ಅಥವಾ ನೀವು ಒಂದ್ಸರಿ ಯಾಕೆ ಈ ಸಿನಿಮಾ ಮಾಡ್ತೀನಿ ಅಂತ ಏನಾದ್ರು ಭಯ ಆಗಿದ್ದು ಉಂಟಾ? ನನ್ನ ಮನಸ್ಸಲ್ಲಿ ಒಂದೇ ಇತ್ತು, ನಮ್ಮ ಭಾಗದ ದೈವಗಳನ್ನ, ನಮ್ಮ ದ್ರಾವಿಡರ ದೈವಗಳನ್ನ ಯಾಕೆ ನಾನು ಈಶ್ವರನ ಬಗ್ಗೆ ಸಿನಿಮಾ ಮಾಡ್ತಾರೆ, ದುರ್ಗಾ ಮಾತೆ ಬಗ್ಗೆ ಸಿನಿಮಾ ಮಾಡ್ತಾರೆ, ರಾಮಕೃಷ್ಣನ್ ಬಗ್ಗೆ ಸಿನಿಮಾ ಮಾಡ್ತಾರೆ, ನಮ್ಮ ದ್ರಾವಿಡರ ಕಲ್ಚರ್, ದ್ರಾವಿಡರ ದೈವಗಳನ್ನು ಯಾಕೆ ಹೊರಗೆ ತೋರಿಸಬಾರ್ದು ಅನ್ನುವಂಥದ್ದು ನನ್ನ ಒಂದು ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಂತ ಪ್ರಶ್ನೆ. ನಾನು ದೇವರಿಗೆ ಪ್ರಚಾರ ಎಲ್ಲ ಕಡೆ ಆಗ್ತದೆ, ನನ್ನ ದೈವಕ್ಕೂ ನಾನು ಸಿನಿಮಾದ ಮೂಲಕ ಅದನ್ನು ಜೀವಂತಗೊಳಿಸುವಂತಹ ಒಂದು ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಮಗೆ ಆದ ಸವಾಲು, ನಮ್ಗೆ ಅಷ್ಟು ತೊಂದರೆ, ನಮಗ ಬಂದಂತ ಕಷ್ಟ, ನನ್ನ ಪ್ರೊಡ್ಯೂಸರ್ ಅನುಭವಿಸಿದಂತ ಫೈನಾನ್ಷಿಯಲ್ ಲಾಸ್ ಬಹುಶಃ ಕಾಂತಾರದವರಿಗೆ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರನ್ನ ಕಂಪೇರ್ ಮಾಡಿದ್ರೆ ಮೇ ಬಿ ನಮ್ದು ದ ಲಾಸ್ ವಾಟ್ ವಿ ಇನ್ಕರ್ಡ್ ಮೇ ಬಿ 5 to 6 times ದೆನ್ ಕಾಂತಾರ. ಬಟ್ ಆದ್ರೂ ಪ್ರೊಡ್ಯೂಸರ್ ಹಿಂದೇಟ್ ಹಾಕಲಿಲ್ಲ. ನೋಡಿ, ಅಷ್ಟು ಕಷ್ಟಪಟ್ಟರು. ಇವತ್ತು ಝೀಗ್ ಅಂತ ಕಂಪನಿ ನಮ್ಮ ಆಡಿಯೋ ತಗೊಂಡಿದ್ದು ಸರ್. ಇನ್ನು ದೈವದ ಇನ್ನು ನಮ್ಗೆ ಇನ್ನೇನು ಸಪೋರ್ಟ್ ಅಂತ ಹೇಳ್ಬೋದು. ನಾನು ಹೇಳಿದೆ, ಪ್ರೊಡ್ಯೂಸರ್ ಹೇಳಿದ್ರು ಇದನ್ನು ಹೆಂಗೆ, ದೊಡ್ಡ ಸ್ಟಾರ್ ಇಲ್ಲ ನಮ್ಮ ಹತ್ರ. ನಾನು ಆಗ ಹೇಳಿದೆಲ್ಲ ಆ ತರ. ನಾನು ಹೇಳಿದೆ, ಸರ್ ನಮ್ಮ ಹತ್ರ ಒಂದು ಸೂಪರ್ ಸ್ಟಾರ್ ಇದ್ದಾರೆ, ದಟ್ ಇಸ್ ಕೊರಗಜ್ಜ. ಅದು ಝೀ ಮ್ಯೂಸಿಕ್ ತಗೊಳ್ಳೋ ಮೂಲಕ ಅದು ಅಲ್ಲ, ದೇವರ ಸಾಕ್ಷಾತ್ಕಾರ, ಕೊರಗಜ್ಜನ ಸಾಕ್ಷಾತ್ಕಾರ ತುಂಬಾ ಸಮಯದಲ್ಲಿ, ತುಂಬಾ ಟೈಮ್ ನಲ್ಲಿ ಆಯ್ತು ನಂಗೆ. ಮಲ್ಟಿಪಲ್ ಟೈಮ್ಸ್ ಐ ಫೇಸ್ಡ್, ಐ ಎಕ್ಸ್ಪೀರಿಯನ್ಸ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ದಟ್ ಕೊರಗಜ್ಜ. ಇವನ್ ನೀವು ಇವರದೊಂದು ಎಕ್ಸ್ಪೀರಿಯನ್ಸ್ ಕೇಳಿ, ಹೌ ಹಿ ಫೆಲ್ಟ್ ವೆನ್ ಹಿ ವಾಸ್ ಪರ್ಫಾರ್ಮ್, ಬಿಕಾಸ್ ದ ಗುಳಿಗ ಆಲ್ಸೋ ವೆರಿ ಸ್ಟ್ರಾಂಗ್ ಡೈಟಿ. ಐ ಥಿಂಕ್ ಇನ್ ಮಲಯಾಳಂ ಇಟ್ಸ್ ವಾಟ್ ಇಸ್ ಕಾಲ್ಡ್ ತೆಯ್ಯಂ. ವಿ ಕಾಲ್ ದ ತೆಯ್ಯಂ ಓನ್ಲಿ ದ ಭೂತಕೋಲ, ಬಟ್ ದ ತೆಯ್ಯಂ ಪೀಪಲ್ ಟು ಸಪೋರ್ಟ್ ಅಸ್. ತೆಯ್ಯಂ ನಾವು ಯಾವತ್ತೂ ನಮ್ಗೆ ತೊಂದರೆ ಕೊಡ್ಲಿಲ್ಲ, ಬಟ್ ಇಲ್ಲಿಯ ನಮ್ಮ ದೈವ ಸ್ವಲ್ಪ ಅವ್ರಿಗೇನೋ ಬಹುಶಃ ಏನು ತಪ್ಪು ಕಲ್ಪನೆ ಇರ್ಬೋದೇನೋ. ಆದ್ರಿಂದ Sir, excuse me, hi, here. Sir, here, your left side. Yes, sir. Yes, sir. Sir, what makes this film different from other Divine Force stories? Yeah. Sir, actually, I have not picturized the way the mythological story has been picturizing. See, the god means suddenly appear, dash, and some kind of sound, and some kind of visual effect. I have not gone in that way, and I'm more inspired by the novel called Parva. It is written by S.L. Bhairappa. S.L. Bhairappa, he got Jnanpita also. Bandilante. Oh, but Saraswati Samman he got, S.L. Bhairappa. Oh, he has written a novel called Parva. That's amazing. See the Mahabharata, the characterization of Bhima, the characterization of Arjun, the character. See, in one fine place, he is writing Draupadi. She married all 5 brothers. ಅಲ್ಲಿ ಬರೀತಾರೆ ಅವರು, ಧರ್ಮರಾಯನ್ ಜೊತೆ ಸಲ್ಲಾಪದಲ್ಲಿ ಅವರ ಹೇಗಿರ್ತದೆ, he was smooth. ಭೀಮನ್ ಜೊತೆ ಬರುವಾಗ ಹೇಗಿರ್ತದೆ ಅನುಭವ. ಸಿ, ನಾವುಗಳು ಮನುಷ್ಯರಾಗಿದ್ಕೊಂಡಿದ್ರೆ ಅದು ಹೇಗೆ ಆಗ್ಬಹುದು ಅನ್ನೋ ರೀತಿಯಲ್ಲಿ if the normal human being, because Koragajja also, he lived about 800 years ago, okay, but he was a normal human being. He's like this. Godly power, if a person will get a godly power, then he will get that status of God. It's not that nobody is born as a god. Illi Deva, there is a difference between Deva and Devata. Devata is a community. Naga, Gandharva, ಇವರೆಲ್ಲ ಕಮ್ಯುನಿಟಿ ಇದ್ದಾಗೆ ದೇವತೆಗಳು ಕಮ್ಯುನಿಟಿ. Deva means God. God is there in all the religion. Devata is there in only our Hindu religion, or maybe in the Buddhism. But in Christian there is no Devata. There is a Deva, like India or Indiana. Indiana is a different country. India is different country. Okay. Similarly, when I taken this subject, I treated it as like a normal human being. If 800 years before, I did the research of how it will be. Of course, I've been influenced by Apikalapto. I've seen 3-4 times Mel Gibson's film. Yeah, it's helped me. Sir, like that, what is the central message or theme you want to convey to the audience with this film? Theme, but sir, actually this is a kind of epic and biopic kind of story. Yeah, some kind of casteism and the impact of the casteism, how he suffered, and even today, yeah, of course, you have taken that
point I want to clarify it. There's a community called Koraga. They were tribals. Okay, they mostly still recent days, they used to be in the forest, and of course now they started living with us. But that community is kept away. It's our mistake. The community kept away, and there is a one particular belief called Ajalu Shade. Ajalu means whatever we eat, the half-eaten things, if they eat, then it is a blessing for us. We think in that way in Mangalore region. Koragajja born, his original name is Tania. He was a Koraga boy. He lived only for 23-24 years. Okay, but he has been called. You are from Malayalam or Telugu? Malayalam. See, similar story of Muttappan, I can say. Muttappan also, he lived only for 23-24 years, but you call it the Muttappan. Muttappan means grandfather. Even Koragajja also, he lived only for 23-24 years. We call him as a Ajja. It is a respect. And I treated it like a very common man story. Yes. ಸುಧೀರ್ ಸರ್, Sudhir, you're right. Here, ಕೀರ್ತಿ ಪಾಟೀಲ್. ಅಂದ್ರೆ ಈಗ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀರಾ ಕಮರ್ಷಿಯಲ್ ಅಂಶ ಹಾಗೂ ಆಧ್ಯಾತ್ಮಿಕ ಈ ಎರಡು ಅಂಶವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀರಾ? ಜೊತೆಗೆ ನಿಮ್ಗೇನಾದ್ರೂ ಸ್ಪಿರಿಚುವಲ್ ಅನುಭವ ಆಗಿದೆಯಾ ಶೂಟಿಂಗ್ ವೇಳೆ? ಸ್ಪಿರಿಚುವಲ್ ಆಗಿದೆ. ಈಗ ಕಮರ್ಷಿಯಲ್ ಬಿಗಿಸಿ ಮೇಡಮ್, ಈಗ ಕಮರ್ಷಿಯಲ್ ಮತ್ತೆ ಒಂದು ಆರ್ಟ್ ಅನ್ನುವಂಥ ಸೆಗ್ಮೆಂಟ್ ಇಲ್ಲ. ಈಗ ಎಷ್ಟೋ ಎಸ್ ಪ್ಲೀಸ್ That is surprise. Light off, yeah. That's a careful right. This is Ekta ji. Please round of applause to my darling Ekta ji, please. Thank you. Thank you very much. Sorry, Himanshu ji. She's wife of Himanshu ji. Thank you. So this is just one song that you have shown, but I've worked in numerous films. जहाँ तक मुझे, sorry, again back to Hindi. Okay, but from where I remember, I started my career in 1998-99, where I used to work for big designers and do ramp walk for them. And then we went for the first Sahara Channel serial when it was launched. So Naina was the first serial. Then we went to Shagun, Shakalaka Boom Boom, Kahin Diya Jale Kahin Jiya, Upon the Bus Aise Hi Yaar. I've worked with Satish ji and many peoples in Bollywood industry and television industry. Then I worked with, of course, Tal, Nayak the real hero, and again Khalibali with Dharamji. And then from there, coming down here again, 3-4 films with different legendary actors, and it is amazing ride. And I am here right now with these amazing people and these amazing audience. So thank you for bearing with me. And now it's time for question and answers. Not to take away all these things away, and back to Koragajja. So please, may I request the seats and chairs and to be placed here so that people can come and question and answers. Thank you very much. Thank you very much for being an amazing audience. And Bhul Chuk Maaf. Thank you.
Thank you so much for this opportunity. Very happy to part of this film. Thank you giving the opportunity, sir. Thank you so much. Talent. So we want to hear your thoughts, please. ఈ మూవీ ప్రమోషన్ గురించి డైరెక్టర్ గారు కాల్ చేసి మాట్లాడారు. ఈ ప్రాజెక్ట్ గురించి చెప్పారు. చాలా ఒక మంచి ప్రాజెక్ట్ వర్క్ చేస్తున్న హ్యాపీ అయితే చాలా ఉంది. సో ఈ ఎవరైతే కొరగజ్జ దేవుడు ఉన్నారో ఈ గాడ్ కి ఇలా వర్క్ చేయడం అనేది చాలా హ్యాపీ. సో డైరెక్టర్ గారు చాలా చాలా సపోర్ట్ చేస్తారు. ఏది అడిగినా కూడా లేదు సతీష్ చేద్దాం, మనం ప్రమోషన్ లో బాగా చేద్దాం, ఎక్కడ కాంప్రమైజ్ అవ్వరు. ఈ టీం అంతా కూడా అలాగే ఉన్నారు. విజయ్ సార్ కూడా చాలా ఎప్పుడు ఫోన్ చేసినా లిఫ్ట్ చేసి ప్రతిదీ ఇది కావాలన్నా కూడా ఏది కావాలన్నా అన్నీ రియాక్ట్ అయి చేస్తూ ఉంటారు. ఈ సినిమాకి ఎంత బెస్ట్ ప్రమోషన్ చేయగలిగితే అంత బెస్ట్ ప్రమోషన్ నా నుంచి అయితే 100% మీకు ఇస్తాను సార్. సో ఇంకా ఒక ఇంటర్వ్యూ మనం చేసాము టాలీవుడ్ లో, ఇంకా చాలా చాలా ఇంటర్వ్యూస్ ఉన్నాయి వెయిటింగ్ సార్. సో ఈ మూవీ రిలీజ్ తర్వాత మళ్ళీ సక్సెస్ మీట్ లో గ్రాండ్ గా మళ్ళీ కలిసి మాట్లాడదాం. థ్యాంక్ యూ సో మచ్. Thank you, Mayor. Yeah. Actually, I want to say that my first remuneration for my lyrics, Marali Mariyagi, I got from Telugu industry. I worked for Ramoji Rao's film Savari from Telugu, sir. I want to remember this. Also, I written a song for Jay Jagdish sir, Vareva recently. Vareva film, sir. Nan nimma hadige hard bartade. Yes, please. Thank you, Producer and director. Yeah. And Vidyadhar and Sudhir. Yeah. Now I call. അവനവന്റെ ഭാഷയിൽ സംസാരിച്ചു. ഏറ്റവും കൂടുതൽ ക്രൂ മെമ്പേഴ്സ് ഫ്രം മലയാളം ഇൻഡസ്ട്രി, ഫ്രം അവർ മലയാളം ഇൻഡസ്ട്രി, ലിജു പ്രഭാകർ ആൻഡ് ശ്രുതി മാം. യു ഓൾസോ ആക്ടഡ് വിത്ത് ബമുക്ക, ജയറാം സർ, ആൻഡ് വി ഓൾ ലവ് യു. അപ്പൊ നമ്മളുടെ മലയാളത്തിലെയും കൂടെ കൂട്ടിയതിൽ സുധീർജി ഭയങ്കര മിസ്. മലയാളത്തിലെ ധാരാളം ക്രൂ മെമ്പേഴ്സ് ആർ ഇൻ ദിസ് ഫിലിം. സോ proud to be here to represent Malayalam industry as a PRO. Thank you so much. കാന്താരയിലും കുറച്ച് വർക്കിന്റെ ഭാഗമാകാൻ എനിക്ക് കഴിഞ്ഞിരുന്നു. അതുപോലെ തന്നെ ഇതും ഹിറ്റ് ആവട്ടെ, കൊറഗജ്ജയും ഹിറ്റ് ആവട്ടെ. താങ്ക് യു സോ മച്ച്. In the sense, if Kantara wouldn't have run, Koragajja also won't run. Like that, you want to say? This is that Kantara is different. We have other films also, madam. There's a Nagarholi. I have to say that it is 13 live in those days. There's plenty of, and Dr. Rajkumar's film Bangarda Manusha. It ran for 2 years. No, 2 years. So there are plenty of such big films in Kannada. Nowadays, yes, it is Kantara. Thank you for your wishes. താങ്ക് യു സോ മച്ച്. കന്നഡ, മലയാളം അങ്ങനെ ഒരു വേറെ ഇല്ലാതെ എല്ലാ ലാംഗ്വേജസ്, ഇന്ത്യയിലെ എല്ലാ ലാംഗ്വേജസിലെയും സിനിമയും ഒരേപോലെയാണ്. കമ്മ്യൂണിക്കേഷൻ ഈസ് സെയിം, മോഷൻസ് ആർ സെയിം. സോ എല്ലാ പടങ്ങളും എല്ലാ ഭാഷയിലെയും ചെയ്യട്ടെ. Thank you so much. Yeah. May I call Vidya Trivikram and Rajashri to come on the bus to felicitate Manju Gopinath. Thank you. Vidyaji and Rajeshri. So happy to be here for felicitation, please. ಎಲ್ರಿಗೂ ನಮಸ್ತೆ. 1500-600 ಅಂತೆಲ್ಲ ಅಂದ್ರು. ಇಲ್ಲ, 3,500 ಸಿನಿಮಾ ಕೆಲಸ ಮಾಡಿದ್ ನಮ್ಮ ಸಂಸ್ಥೆಗೆ. ಮುಂದಿನ ವರ್ಷಕ್ಕೆ 2026ಕ್ಕೆ ಸುಧೀರ್ಜಿ 50 ವರ್ಷ ಆಗುತ್ತೆ ನಮ್ಮ ಸಂಸ್ಥೆಗೆ. ಒಂದ್ 3,500 ಸಿನಿಮಾ ಕೆಲಸ ಮಾಡಿದೀವಿ. ಸುಬ್ರಹ್ಮಣ್ಯ ಅವ್ರಿಗೆ ಮಾಹಿತಿ ಇರುತ್ತೆ ನಮ್ಗೆ ಗೊತ್ತಿರೋಂಗೆ. ಮತ್ತೊಮ್ಮೆ ಕೊರಗಜ್ಜ ಸಿನಿಮಾಗೆ ಎಲ್ಲ ಸ್ಟೇಟ್ಸ್ ಇಂದ ಬಂದಿರುವಂತಹ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಸಹೋದ್ಯೋಗಿ PROಗಳಿಗೂ ಕೂಡ ವೆಲ್ಕಮ್ ಹೇಳ್ತಾ, ಒಳ್ಳೆ ಬ್ಯೂಟಿಫುಲ್ ತಂಡ ಇವ್ರದ್ದು ಆಯ್ತಾ. ತ್ರಿವಿಕ್ರಮ್ ಅವರಾಗ್ಬೋದು, ವಿದ್ಯಾಧರ್ ಅವರಾಗ್ಬೋದು, ಸುಧೀರ್ ಅವರಾಗ್ಬೋದು. ಸುಧೀರ್ ಅವ್ರು ಹೆಂಗೆ ಅಂತಂದ್ರೆ ಏನಾರ ಒಂದು ಹಿಡಿದ್ರೆ ಬಿಡಲ್ಲ ಹಠ. ಅಂದ್ರೆ ಅವ್ರು ಯಾತಕ್ಕೆ ಅಂತಂದ್ರೆ ಅವರು ಒಂದು ಸಿನಿಮಾ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ, ಬೇರೆ ಯಾವ ಉದ್ದೇಶನೂ ಅಲ್ಲ. ಒಂದು ಸಿನಿಮಾ ಚೆನ್ನಾಗಾಗ್ಬೇಕು,
ಸಿನಿಮಾ ಚೆನ್ನಾಗಿರ್ಬೇಕು. ಅದ್ರ ಜೊತೆಗೆ ರೀಸೆಂಟ್ ಆಗಿ ನನಗೂ ತ್ರಿವಿಕ್ರಮ್ ಸರ್ ಏನೋ ವಿಚಾರದಲ್ಲಿ ಸ್ವಲ್ಪ ಕೈಗೂ ಯಾವಾಗ ಅಳ್ಲಿಕ್ಕೆ ರೆಡಿ ಆದ್ರು. ಸರ್ ದಯವಿಟ್ಟು ನೀವು ಜಗಳ ಮಾಡ್ಕೋಬೇಡಿ ಅಂತ ಹೇಳಿ ಎಷ್ಟು ನಮ್ಮನ್ನು ಒಟ್ಟು ಮಾಡಿಸಿದ್ರೆ ಅಂದ್ರೆ ದಟ್ ಇಸ್. ಹೌದು. ಮತ್ತೊಮ್ಮೆ ಕಾಂತಾರ ಚಾಪ್ಟರ್ 1 ಚಾಪ್ಟರ್ 2 ಕೂಡ ನಾವೇ ಸಿನಿಮಾ PRO ಕೆಲಸ ಮಾಡಿ ನಮ್ಮ ಸಂಸ್ಥೆ ನಾವೇ ಮಾಡಿದ್ದು, ನಮ್ಮ ಟೀಮ್ ಎಲ್ಲಾನು. ಈಗ ಕೊರಗಜ್ಜಗೂ ಕೂಡ ನಮ್ ಕೆಲಸ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಕೃತಜ್ಞತೆ ಹೇಳ್ತೀವಿ ಇಡೀ ತಂಡಕ್ಕೆ. ಕಾಂತಾರ ಸಿನಿಮಾ ಹೆಂಗೆ ಸಕ್ಸಸ್ ಆಯ್ತೋ ಎಲ್ಲಾ ಕಡೆಗೂ ಪ್ರಪಂಚಾದ್ಯಂತ ಕೊರಗಜ್ಜ ಸಿನಿಮಾನು ಸೂಪರ್ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you. एक ही लाइफ रखें. Thanks सुधीर जी and त्रिविक्रम सर, विद्या जी for trusting me. और हम लोग यहाँ पे म्यूजिक लॉन्च के लिए आए हैं और ऑल द बेस्ट टू द टीम ऑफ कोरगज्जा. और ये फिल्म सुपर सक्सेस करे जैसी बाकी फिल्में की हैं, तो मैं चाहता हूँ कि ये फिल्म भी ऑल ओवर वर्ल्ड में अपना नाम कमाए. ऑल द बेस्ट टू द टीम ऑफ कोरगज्जा. Thank you very much. Let us invite Mr. Venkatesh, Sudhindra Venkatesh. He has also done, I think, more than 600 films in Kannada. Sudhindra Venkatesh ಅವರು ದಯವಿಟ್ಟು ವೇದಿಕೆ ಬರಬೇಕು. It's a pleasure for me to honor him. Thank you. Trivikram sir. Photo please. I'm always happy sir. ನನ್ನ ಬಗ್ಗೆ ಏನು ಗೊತ್ತಿಲ್ಲದಿದ್ರು ಕೂಡ ನನ್ನನ್ನ ತುಂಬಾ ಅಲ್ಲಿ ಬಾಂಬೆಲಿ ಸಪೋರ್ಟ್ ಮಾಡಿದ್ದಾರೆ. He has done more than 600 films. Honor to for me, really. I'm feeling happy to honor you sir, because he's a man who I can say that introduced me to Bombay